ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ನಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನ ಕೇಳಬಹುದು. ಅಥವಾ ನಮ್ಮ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ ನ ಕೂಡ ತಿಳ್ಕೊಬಹುದು. ಹಾಗೆ ನಮ್ದು ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ. ನೀವು ಆ ಒಂದು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನೀವು ಕ್ಲಿಕ್ ಮಾಡೋದ್ರಿಂದ ಕೂಡ ನಮ್ಮ ಒಂದು ಯಾವ ಒಂದು ಇಂಟರ್ವ್ಯೂ ನಡೆಯುತ್ತೆ ಅದು ಪ್ರತಿಯೊಂದನ್ನು ನಾವು ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ. ಆ ಒಂದು ಇಂಟರ್ವ್ಯೂನ ಕೂಡ ನೀವು ಅದರಲ್ಲಿ ಕೂಡ ಫಾಲೋ ಮಾಡಬಹುದು. ಹಾಗೆ ನಮ್ಮದು ಒಂದು ಕಮ್ಯುನಿಟಿ ಪ್ಲಸ್ ಅನ್ನೋ ಒಂದು ಈ ಒಂದು ಆಪ್ ಕೂಡ ಇದೆ. ಇದೊಂದು ಫ್ರೀ ರೇಡಿಯೋ ಆಪ್. ನೀವು ನಮ್ಮ ಒಂದು ಕನೆಕ್ಟ್ FM 100.9 ನ ನೀವು ಸರ್ಚ್ ಮಾಡೋದ್ರಿಂದ ಈ ಒಂದು ನಮ್ಮ ಕಾರ್ಯಕ್ರಮದ ಲೈವ್ ಸ್ಟ್ರೀಮ್ ನ ಕೇಳಬಹುದು. ಹಾಗೆ iHeart ಅನ್ನೋ ಒಂದು ಆಪ್ ನ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲೂ ಕೂಡ ನಮ್ಮ ಒಂದು ಈ ಕನೆಕ್ಟ್ FM 100.9 ನಮ್ಮ ಕಾರ್ಯಕ್ರಮದ ಲೈವ್ ಸ್ಟ್ರೀಮ್ ಬರುತ್ತೆ. ಹಾಗೆ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಕನೆಕ್ಟ್ FM 100.9 ಅಂತ. ಅದರ ಮೂಲಕನೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮ ಪ್ರಪಂಚದಾದ್ಯಂತ ಎಲ್ಲ ಕಡೆ ಈ ಒಂದು ಲೈವ್ ಸ್ಟ್ರೀಮಿಂಗ್ ಆಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿಯವರು ಮಿಸ್ಟರ್ ಸುಂದರೇಶ್ ರಾವ್ ಅವರು ಪ್ರೆಸೆಂಟ್ಲಿ ಅವರು ಸನಾತನ ಧರ್ಮದ ಮೌಲ್ಯಗಳನ್ನ ಇಲ್ಲಿ ಆಸ್ಟ್ರೇಲಿಯಾ ಸಿಡ್ನಿಯಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಆದ್ರೆ ಇವರು ಪ್ರೊಫೆಷನಲಿ ಇವರೊಬ್ರು ಇಂಜಿನಿಯರು, ಹಾಗೆ ಒಂದು MBA ಗ್ರಾಜುಯೇಟ್ ಕೂಡ. ಅವರು ಸೀನಿಯರ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲಸ ಕೂಡ ಮಾಡಿದ್ರು. ಹಾಗೆ ಕರೆಂಟ್ಲಿ ಅವರದೇ ಆದ ಒಂದು ಕನ್ಸಲ್ಟೆನ್ಸಿನ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ. ಬನ್ನಿ ಇವರ ಮೂಲಕನೇ, ಸುಂದರೇಶ್ ಅವ್ರ ಮೂಲಕನೇ ಮತ್ತಷ್ಟು ಅವರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲು ಅವರಿಗೆ ಸ್ವಾಗತ ಬಯಸೋಣ. ಸೊ ನಮ್ಮ ಅಪ್ಪು ಕನ್ನಡ ರೇಡಿಯೋಗೆ ಸ್ವಾಗತ ಸುಂದರೇಶ್ ಅವರಿಗೆ. ನಮಸ್ಕಾರ ಜ್ಯೋತ್ಸ್ನಾ ಅವರೇ, ನಿಮ್ಗೂ ಬಹಳ ಧನ್ಯವಾದಗಳು ಈ ಅವಕಾಶ ಕೊಟ್ಟಿದ್ದಕ್ಕೆ. ಅದು ಎಲ್ಲ ಶ್ರೋತೃರಿಗೂ ನನ್ನ ಅಭಿನಂದನೆಗಳು, ನಮಸ್ಕಾರಗಳು. ಥ್ಯಾಂಕ್ ಯು ವೆರಿ ಮಚ್. ನೀವು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ಕೂಡ ಬಹಳ ಸಂತೋಷ ಆಗ್ತಿದೆ. ಇಟ್ಸ್ ಅನ್ ಹಾನರ್ ಟು ಹ್ಯಾವ್ ಸುಂದರೇಶ್ ರಾವ್ ಅವರು. ಸುಂದರೇಶ್ ರಾವ್ ಅವ್ರ ಬಗ್ಗೆ ನನಗೆ ಎಷ್ಟೊಂದು ಪರಿಚಯ, ಐ ಮೀನ್ ಲೈಕ್ ನನಗೆ ಕಿರುಪರಿಚಯ ಮಾಡ್ಕೊಟ್ಟಾಯ್ತು ಅವ್ರ ಬಗ್ಗೆ. ಬನ್ನಿ ಅವ್ರ ಮೂಲಕನೇ ಅವರ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ, ಅವರ ಒಂದು ಹಿನ್ನೆಲೆಯ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಧನ್ಯವಾದಗಳು, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ನಾವು ಅಂತದೇನು ಸಾಧಿಸಿಲ್ಲ, ಬಟ್ ನಮ್ ಚಿಕ್ಕ ಮಟ್ಟಿಗೆ ನಮ್ದೇನಪ್ಪ ಅಂದ್ರೆ ನಾನು ಇಲ್ಲಿ ಆಸ್ಟ್ರೇಲಿಯಾಗೆ 1991 ಅಲ್ಲಿ ಇಲ್ಲಕ್ಕೆ ಮೈಗ್ರೇಟ್ ಆಗಿದ್ದು. ಅವಾಗ ಸ್ಟೂಡೆಂಟ್ ಆಗಿ ಬಂದಿದ್ದು. ನಾನು ಆಮೇಲೆ ಗ್ರಾಜುಯೇಟ್ ಫ್ರಮ್ IIT ಇಂಡಿಯಾನಲ್ಲಿ. ಸೊ ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಇಲ್ಲಿ ಬಂದು MBA ಮಾಡಿ ಐ ಚೇಂಜ್ ಮೈ ಲೈನ್ ಟು ಮ್ಯಾನೇಜ್ಮೆಂಟ್. ಆಮೇಲೆ ಇಲ್ಲಿ ಆಸ್ಟ್ರೇಲಿಯನ್ ಗ್ರಾಜುಯೇಟ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ MBA ಮಾಡಿದ್ದು. ಆಮೇಲೆ ಅದಾದ್ಮೇಲಿಂದ ವರ್ಕ್ ಇನ್ ವೇರಿಯಸ್ ಕಾರ್ಪೊರೇಷನ್ಸ್ ಇನ್ ಸೀನಿಯರ್ ಮ್ಯಾನೇಜ್ಮೆಂಟ್ ರೋಲ್ಸ್ ಅಂಟಿಲ್ 2016 ತನಕ. ಆಮೇಲಿಂದ ನಾನು ಆಕ್ಚುಲಿ ಸಾರ್ಟ್ ಆಫ್ ಲೆಫ್ಟ್ ದಟ್ ಸೀನಿಯರ್ ಮ್ಯಾನೇಜ್ಮೆಂಟ್ ರೋಲ್ because I thought there are a lot of other things to do in life ಅಂದ್ಬಿಟ್ಟು I changed it, and currently I'm having my own boutique management consulting. Then I provide my expertise to clients. Plus mostly ಇವಾಗೆಲ್ಲ ಏನಾಗಿದೆ ಅಂದ್ರೆ ಲಾಸ್ಟ್ ಒಂದು 4-5 years ಇಂದ ನಮ್ಮ ಸನಾತನ ಧರ್ಮ, ನಮ್ದು ಪೂಜೆ ಪುನಸ್ಕಾರ, ನಮ್ದು ಸಂಸ್ಕೃತಿ, ನಮ್ದು ವೇದ ಬಗ್ಗೆ ಎಲ್ಲ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ನಮ್ಮ ಸಿಡ್ನಿ ಕನ್ನಡಿಗರಿಗೆ ಎಷ್ಟಾನೋ ಒಂದು ಹಳ್ಳಿ ಸೇವೆ ಮಾಡೋಣ ಅಂತ ಅಂದ್ಕೊಂಡು ಆ ಕಾರ್ಯಕ್ರಮನ ಒಂದು ಇದು ಮಾಡ್ಕೊಂಡಿದ್ದೀನಿ. ಸೊ ಅದರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಹೇಳಕ್ಕೂ ಬಯಸ್ತೀನಿ ನಾನು. ಖಂಡಿತ. ಸೊ ಈ ತರ ಹೇಳ್ದಂಗೆ ಸುಂದರೇಶ್ ಅವರು ಲೈಕ್ ಅವರು ಪ್ರೊಫೆಷನಲಿ ಅವ್ರು ಓದಿದ್ದೆಲ್ಲ ಒಂದು ಇಂಜಿನಿಯರಿಂಗ್, ಆಮೇಲೆ ಆಸ್ಟ್ರೇಲಿಯಾಗೆ ಬಂದವರು ಒಂದು MBA ಮಾಡಿದ್ದು. ಅದರಲ್ಲಿ ಅವರು ಸೀನಿಯರ್ ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾ ವರ್ಷ ಕೆಲಸಗಳನ್ನ ಮಾಡಿದ್ರು. ಈಗ ಅವರದೇ ಆದ ಒಂದು ಓನ್ ಬೊಟಿಕ್ ಕನ್ಸಲ್ಟೆನ್ಸಿ ಕೂಡ ಇಟ್ಕೊಂಡಿದ್ದಾರೆ. ಅದ್ರ ಜೊತೆ ಇವರು ಒಂದು ಆಸ್ಟ್ರೇಲಿಯಾದಲ್ಲಿ ಸನಾತನ ಧರ್ಮದ ಒಂದು ಪ್ರಮೋಷನ್ ಕೂಡ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರ ಮೂಲಕನೇ ತಿಳ್ಕೊಳ್ಳೋಣ, ಯಾಕೆ ಅವ್ರು ಕ್ಯಾರಿಯರ್ ಈ ತರ ಚೇಂಜ್ ಮಾಡಿದ್ರು. ವೆರಿ ಗುಡ್ ಕ್ವಶನ್ ಅವರೇ. ನನ್ಗೆ ಏನಂದ್ರೆ ಇವಾಗ ಒಂದು ಎರಡು ಮೂರು ಕಾರಣಗಳಿದೆ. ಯಾಕಂದ್ರೆ ನಾವು ಇಲ್ಲಿ ನಮ್ಮ ಏಜ್ ಗ್ರೂಪ್ ಅಲ್ಲಿ ಬಂದವರೆಲ್ಲ ನಾವು ಬೆಂಗಳೂರು ಬೆಳೆದವರೆಲ್ಲ ಅಲ್ಲಿ ವಾತಾವರಣ ಗೊತ್ತೇ ಇರುತ್ತೆ. ನಾವೆಲ್ಲ ಕಷ್ಟ ಸಂಸಾರದಲ್ಲಿ ಬೆಳೆದಿದ್ದು. ಸೊ ಆಗಿಂದಾಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಗೊಂಥರ ನಮ್ಮ ತಂದೆ ತಾಯಿಗಳಲ್ಲೂ ಈ ಒಂಥರ ಈ ನಮ್ಮ ಸನಾತನ ಧರ್ಮ, ನಮ್ಮ ಸಂಸ್ಕೃತಿ, ನಮ್ದು ಕನ್ನಡ ಭಾಷೆಯ ಅಭಿಮಾನ, ಆಮೇಲೆ ದೇವ್ರ ಮೇಲೆ ನಂಬಿಕೆ, ಆಮೇಲೆ ಅದ್ರ ಬಗ್ಗೆ ಎಲ್ಲ ನಮ್ಗೆ ಹೇಳ್ಕೊಟ್ಟು ಅದೊಂಥರ ಸ್ಟ್ಯಾಂಡರ್ಡ್ ಪಿಲ್ಲರ್ಸ್ ತರ ನಮ್ಮನ್ನು ಬಿಲ್ಡ್ ಮಾಡಿದ್ದಾರೆ. ಸೊ ಅದು ಅದರಿಂದ ಏನಾಗಿದೆ, ಅದು ವೆರಿ ವ್ಯಾಲ್ಯೂಬಲ್ ಅದು. ಬಿಕಾಸ್ ಅದರಿಂದ ನಮ್ಗೆ ನಾವು ಇರೋದಕ್ಕೆ ಈ ರೀತಿ ಇರೋದಕ್ಕೆ ಕಾರಣ ಆ ತರ ಇರೋದು ನಮ್ಮ ತಂದೆ ತಾಯಿ ಪರಿಸ್ಥಿತಿ, ಅವರ ಅಪ್ಗ್ರೇಡಿಂದ. ಅದು ಅದಕ್ಕೆ ಅದರಿಂದ ಏನಾಗಿದೆ, ಅದ್ರದ್ದು ವ್ಯಾಲ್ಯೂ ತುಂಬಾ ಇದೆ. ಸೊ ನಾವು ಇಲ್ಲಿ ಆಸ್ಟ್ರೇಲಿಯಾಗೆ ಬಂದು ನಾವು ಇಲ್ಲಿ ಡಿಫ್ರೆಂಟ್ ಕಲ್ಚರ್, ಡಿಫ್ರೆಂಟ್ ವಾತಾವರಣದಲ್ಲಿ ಅದೇ ಸಂಸ್ಕೃತಿನ ಇಲ್ಲಿ ಅಳವಡಿಸಿದ್ರೆ ನಮ್ಮ ನೆಕ್ಸ್ಟ್ ಜನಾಂಗಕ್ಕೆ ಅದು ಉಪಯೋಗ ಆಗುತ್ತೆ ಅಂತ ಒಂದು ನಂಬಿಕೆ ಅದು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ನಾನು ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇದ್ಬಿಟ್ಟು ಅಲ್ಲಿ ಡಿಸಿಪ್ಲಿನ್, ಅಲ್ಲಿ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್, ಆಮೇಲೆ ಅಲ್ಲಿ ಕಸ್ಟಮರ್ ಸರ್ವಿಸ್ ಅದೆಲ್ಲ ನೋಡ್ಕೊಂಡು
ಇದೇ ತರನೇ ನಮ್ಮ ಸನಾತನ ಧರ್ಮನ ಅದೇ ಮಾಡೆಲ್ ಅಲ್ಲಿ ಇದೇ ತರ ನಾವು ಇಲ್ಲಿ ಪ್ರಮೋಟ್ ಮಾಡೋದು ಹೆಂಗಿರುತ್ತೆ ಅಂತ ಇನ್ನೊಂದು ನಂಬಿಕೆ. ಆಮೇಲೆ ಮೂರನೇದು ಏನಪ್ಪಾ ಅಂದ್ರೆ ನಮ್ಮ ಇಲ್ಲಿ ನಾನು ಅದ್ರಲ್ಲಿ ನನಗೆ ಆಸಕ್ತಿ ಬೇರೆ ಇದೆ. ನಾನು ವೇದ ಎಲ್ಲ ಕಲ್ತಿದ್ದೀನಿ, ಅದ್ರದ್ದು ಆಸಕ್ತಿ ಇದೆ ಅದ್ರ ಬಗ್ಗೆ. ಸೊ 3 ಕಾಂಬಿನೇಷನ್ ನೋಡ್ಕೊಂಡು ಒಂದು 7-8 ವರ್ಷದಿಂದ ನಾನು ಇದನ್ನ ಸ್ವಲ್ಪ ಸ್ಟೋರ್ ಇದಕ್ಕೆ ಚಿಕ್ಕ ಇದ್ರಲ್ಲಿ ಸೇವೆಲ್ ಸ್ಟಾರ್ಟ್ ಮಾಡಕ್ಕೆ ಶುರು ಮಾಡಿದೆ. ಇನ್ನೂ ತುಂಬಾ ಇದೆ ಮಾಡೋದು. ಈಗ ಲಾಂಗ್ ಜರ್ನಿ ಇದು, ಆ ತರ ಮಾಡ್ತಾ ಇದ್ದೀನಿ. ಸೊ ಅದರಿಂದ ನನಗೂ ಒಂಥರ ಖುಷಿ ಕೊಡ್ತಿದ್ದು. ಯಾಕಂದ್ರೆ ಅಲ್ಲಿ ನಾವು ಈ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ವೆರಿ ಸ್ಟ್ರೆಸ್ಫುಲ್ ಲೈಫ್ ಅದು. ಆ ಟೈಮ್ ಅಲ್ಲಿ ಸೊ ಡಿಫ್ರೆಂಟ್ ಫೇಸ್ ಇನ್ ಲೈಫ್ ಡಿಫ್ರೆಂಟ್ ಥಿಂಗ್ಸ್ ಮಾಡ್ಬೇಕು. ಗೆಟಿಂಗ್ ಓಲ್ಡ್. ಸೊ ಇವಾಗ ಅದನ್ನ ನಮ್ಮ ಸಮುದಾಯಕ್ಕೆ ಏನಾದ್ರು ವಾಪಸ್ ಕೊಡೋಣ ಅಂತ ಒಂದು ಆಸೆ ನಮ್ದು. ದೇಶದಲ್ಲಿ ನಾವು ಇಲ್ಲೂ ಕೂಡ ಬೆಳೆಸೋಣ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಅಪ್ಬ್ರಿಂಗಿಂಗ್ ಹೇಗೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಬ್ಬ ಮನುಷ್ಯನ ಕಲ್ತ್ ಬಿಡ್ತಾನೆ, ಪ್ರೊಫೆಷನಲ್ ಆಗಿ ಓದ್ಬಿಡ್ತಾನೆ, ಬಟ್ ಈ ಮೌಲ್ಯ ಅನ್ನೋದು ನಮ್ಮ ಒಂದು ಅಪ್ಬ್ರಿಂಗಿಂಗ್ ಇಂದಾನೇ ಬರೋದು. ತುಂಬಾ ವ್ಯಾಲ್ಯೂಯಬಲ್. ಇಲ್ಲಿ ಜೀವನ, ಇಲ್ಲಿ ನಮ್ದು ಲೈಫ್ ಸ್ಟೈಲ್ ಎಲ್ಲ ನೋಡ್ಬಿಟ್ರೆ ಇಲ್ಲ ನಥಿಂಗ್ ರಾಂಗ್ ಇಲ್ಲ. ಇಲ್ಲಿ ಗುಡ್ ಥಿಂಗ್ಸ್ ಇದೆ, ನಮ್ದ್ರಲ್ಲೂ ಗುಡ್ ಥಿಂಗ್ಸ್ ಇದೆ. ಬಟ್ ಏನಪ್ಪಾ ಅಂದ್ರೆ ಅಲ್ಲಿ ಗುಡ್ ಥಿಂಗ್ಸ್ ತಗೊಂಡು ಇಲ್ಲಿ ಗುಡ್ ಥಿಂಗ್ಸ್ ತಗೊಂಡು ನಮ್ದೇ ಒಂದು ಕಲ್ಚರ್ ಮಾಡ್ಕೊಂಡು ಅದನ್ನ ಮುಂದುವರಿಸಿದ್ರೆ ಅದು ಇನ್ನೂ ಒಳ್ಳೇದಾಗುತ್ತೆ ಎಲ್ಲದಕ್ಕಿಂತ. ಆ ತರ ಅಭಿಪ್ರಾಯ ನಂದು. ಖಂಡಿತ ಬಹಳ ಒಳ್ಳೆಯ ಕೆಲಸವನ್ನೇ ಮಾಡ್ತಾ ಇದ್ದೀರಾ. ನೀವು ಕ್ಯಾರಿಯರ್ ಶಿಫ್ಟ್ ಮಾಡಿದ್ರು, ಬಟ್ ಆಲ್ಸೋ ಯು ಬ್ಯಾಲೆನ್ಸಿಂಗ್ ಯೋರ್ ಸೆಲ್ಫ್. ಬ್ಯಾಲೆನ್ಸಿಂಗ್ ಬಿಕಾಸ್ ಅದು ಇರ್ಬೇಕು. ಅದರಿಂದ ಆತರ ಒಂದು ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಈಗ ಸ್ಲೋಲಿ ಈಗ ಏನಾಗುತ್ತೆ ಅಂದ್ರೆ ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ನಂದು ಈ ಪ್ರೊಫೆಷನಲ್ ಕೆಲಸನ ಪೂರ್ತಿ ಇದು ಮಾಡ್ಬಿಟ್ಟು ಇದಕ್ಕೆ ನಾನು ಫುಲ್ ಟೈಮ್ ಎಫರ್ಟ್ ಫುಲ್ ಡೆಡಿಕೇಟ್ ಮಾಡೋಣ ಅಂತ ಒಂದು ಆಸೆ ಇದೆ. ಖಂಡಿತ. ಸೊ ಸುಂದರೇಶ್ ಅವರು ಆಕ್ಚುಲಿ ಕ್ಲಾಸಸ್ ನ ಕೂಡ ತಗೊಳ್ತಾರೆ. ಈ ಒಂದು ವೇದ ಕ್ಲಾಸಸ್ ನ ತಗೊಳ್ತಾರೆ. ಇವರು ಒಂದು ಟೀಚರ್ ಆಗಿ VHP ಅಂದ್ರೆ ಈ ಒಂದು ವಿಶ್ವ ಹಿಂದೂ ಪರಿಷತ್ ಅಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಬನ್ನಿ ಈ ವಿಶ್ವ ಹಿಂದೂ ಪರಿಷತ್ ಏನ್ ಮಾಡುತ್ತೆ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಹಾಗೆ ಇವರು ಈ ಒಂದು ವೇದ ಕ್ಲಾಸಸ್ ನೆಲ್ಲ ವಿಶ್ವ ಹಿಂದೂ ಪರಿಷತ್ ಅಲ್ಲಿ ಟೀಚರ್ ಆಗಿ ತಗೊಳ್ತಾ ಇದ್ದಾರೆ, ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಓಕೆ, ಧನ್ಯವಾದಗಳು. ಬಹಳ ಮುಖ್ಯವಾಗಿದೆ ಅದು. ನಾನು ಮಾಡ್ತಾ ಇರೋ ಪ್ರಯತ್ನದಲ್ಲಿ ವೇದ ಹೇಳ್ಕೊಡೋದು, ಅದ್ರದ್ದು ಬೆಲೆನ ನಮ್ಮ ಸಮುದಾಯಕ್ಕೆ ಅದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಅದು ವೆರಿ ಇಂಪಾರ್ಟೆಂಟ್. ಸೊ ನಾನು 2016-17 ಇಂದ ನಾನು ವಿಶ್ವ ಹಿಂದೂ ಪರಿಷತ್ತಲ್ಲಿ ಅಲ್ಲಿ ಸೇರ್ಕೊಂಡು ನಾನು ಅಲ್ಲಿ ಅಕ್ರೆಡಿಟೆಡ್ ಇದಕ್ಕೆ ಟೀಚರ್ ಆಗಿದ್ದೀನಿ, ವಾಲಂಟಿಯರ್ ಟೀಚರ್ ಆಗಿದ್ದೀನಿ. ಸೊ ನಮ್ದು ಕಾರ್ಲಿಂಗ್ ಫೋರ್ಡ್ ಎಪ್ಪಿಂಗು ಹತ್ಲ ಕಡೆ ಇದಕ್ಕೆ ನಾರ್ದನ್ ಸೈಡ್ ಅಲ್ಲಿ ನಾನು ವೇದ ಟೀಚರ್ ಅವರಿಗೆ ವಾಲಂಟರಿ ಸರ್ವಿಸ್ ಅದು. ಸೊ ಅಲ್ಲಿ ನಮ್ದು ಎಪ್ಪಿಂಗ್ ಕಾರ್ಲಿಂಗ್ ಫೋರ್ಡ್ ಸ್ಕೂಲ್ ಅಲ್ಲಿ ಒಂದ್ ಕಡೆ ಜಾಗ ತಗೊಂಡು ನಾವು ಎವ್ರಿ ಸಂಡೇ ಕ್ಲಾಸಸ್ ಮಾಡ್ತೀವಿ ಅಲ್ಲಿ. ಈ ಕೋವಿಡ್ ಆದ್ಮೇಲಿಂದ ಅದನ್ನ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದೀನಿ ಇವಾಗ ಝೂಮ್ ನಲ್ಲಿ. ಸೊ ನಾನು ಸುಮಾರು ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ದೀನಿ. ನಮ್ಮ ಮಕ್ಕಳು ಕೂಡ 2 ಗಂಡು ಮಕ್ಕಳಿದ್ದಾರೆ, ಇಬ್ರು ಕೂಡ ವೇದಾನ ಕಲ್ಸ್ಕೊಟ್ಟಿದ್ದೀನಿ. ಸುಮಾರು ಜನಕ್ಕೆ ನಾನು ವೇದಾನ ಹೇಳ್ಕೊಟ್ಟಿದ್ದೀನಿ. ಅದೇನಾಗುತ್ತೆ ಅಂದ್ರೆ ಹುಡುಗರು ನಾನು ಮೇನ್ಲಿ ಶಾಲೆ ಹೋಗೋ ಹುಡುಗರದ್ದು ಅದು ನನ್ನ ಮೇನ್ ಟಾರ್ಗೆಟ್. ಯಾಕಂದ್ರೆ ಅವರು ಒಂದೇನಪ್ಪ ಅಂದ್ರೆ ತುಂಬಾ ಚೆನ್ನಾಗಿ ಬೇಗ ಕಲ್ತ್ಕೋತಾರೆ. ಚಿಕ್ಕಂದಿನ ಪಡಗು ಚೂರರತ್ನ ಅಂತ ಹೇಳಿದಲ್ಲ, ಆ ತರ ಚಿಕ್ಕಂದಿನ ಅವ್ರು ಕಲ್ತ್ಕೋತಾರೆ. ಅವ್ರ ಜೊತೆ ಏನಾಗುತ್ತೆ ಅಂದ್ರೆ ಅವ್ರನ್ನ ಕರ್ಕೊಂಡ್ಬರಕ್ಕೆ ಅವ್ರ ಪೇರೆಂಟ್ಸ್ ಬರ್ತಾರೆ, ಅದರಿಂದ ಪೇರೆಂಟ್ಸ್ ಕಲ್ತ್ಕೋತಾರೆ. ಸೊ ಇಟ್ ಇಸ್ ಎ ವೆರಿ ಗುಡ್ ಥಿಂಗ್. ಇಟ್ಸ್ ಎ ಟೂ ವೇ. ಸೊ ಅದನ್ನ ಈಗ ಒಂದು 6-7 ವರ್ಷದಿಂದ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಎಲ್ಲ ವೇದಗಳು ಅಂದ್ರೆ ಬೇಸಿಕ್ ಎಲ್ಲ ಸೂಕ್ತಿಗಳು, ರುದ್ರ, ನಮಕ, ಚಮಕ ಅದೆಲ್ಲ ಹೇಳ್ಕೊಡ್ತೀನಿ ನಾನು ಹುಡುಗರಿಗೆ. ಅದನ್ನೇನಪ್ಪ ಅಂದ್ರೆ ಇಲ್ಲಿ ಮಕ್ಕಳಿಗೆ ಕನ್ನಡ ಮತ್ತೆ ಸಂಸ್ಕೃತ ಓದಕ್ಕೆ ಮತ್ತೆ ಬರೆಯಕ್ಕೆ ಬರೋದಿಲ್ಲ. ಅದಕ್ಕೆ ಒಂದೇನ್ ಮಾಡಿದೆ ಅಂತಂದ್ರೆ ನಾನು ಎಲ್ಲವನ್ನು ಕೂತ್ಕೊಂಡು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಟ್ರಾನ್ಸ್ಲೇಟ್ ಮಾಡ್ಬಿಟ್ಟು ಅದಕ್ಕೆ ಸ್ವರಗಳೆಲ್ಲ ಹಾಕ್ಬಿಟ್ಟು ಇದಕ್ಕೆ ಸಂಸ್ಕೃತ ಎಲ್ಲ ವೇದಿಕೆಲ್ಲ ಸ್ವರಗಳಿರುತ್ತೆ. ಉದಾತ್ತ, ಅನುದಾತ್ತ, ಸ್ವರಿತ ಅಂತ ಸ್ವರಗಳೆಲ್ಲ ಇರುತ್ತೆ. ಅದ್ರ ಪ್ರಕಾರ ಅದೆಲ್ಲ ಸ್ವರಗಳು ಹಾಕ್ಬಿಟ್ಟು ಅದ್ರ ಡೆಫಿನೇಷನ್ ಹೇಳ್ಕೊಟ್ಟು ಹುಡುಗರಿಗೆಲ್ಲ ಇಂಗ್ಲಿಷ್ ಒಂದು ಬುಕ್ ಕೂಡ ಮಾಡಿದ್ದೀನಿ ನಾನು. ಈಗ ಇಂಗ್ಲಿಷ್ ಹುಡುಗರು ಸಂಸ್ಕೃತ ಅರ್ಥ ನಮ್ಗೆ ಗೊತ್ತಾಗಲ್ಲ, ಕನ್ನಡ ಬರಲ್ಲ ಅಂತ ಹೇಳಿದ್ರೆ ಅವರು ಇಂಗ್ಲಿಷ್ ಅಲ್ಲಿ ಅದನ್ನ ಫಾಲೋ ಮಾಡಬಹುದು. ಬಟ್ ಇಂಗ್ಲಿಷ್ ಇಸ್ ನಾಟ್ ದಿ ಬೆಸ್ಟ್ ಲ್ಯಾಂಗ್ವೇಜ್, ಬಟ್ ಐ ಆಮ್ ಟ್ರೈಂಗ್ ಟು ಬೆಸ್ಟ್ ಮೇಕ್ ದಿ ಬೆಸ್ಟ್. ಯಾಕಂದ್ರೆ ಇಲ್ಲಿ ಹುಟ್ಟಿ ಬೆಳೆದಿರೋ ಮಕ್ಕಳಿಗೆ ಪ್ಲಸ್ ಯಾಕಂದ್ರೆ ನಮ್ಮ ಒಂದು ಸನಾತನ ಧರ್ಮ ನಮ್ಮ ಇಂಡಿಯಾದಲ್ಲಿ ಇದ್ರು ನಮ್ದೇ ಎಷ್ಟೊಂದು ಹಲವಾರು ಭಾಷೆಗಳಿದೆ. ಸೊ ಎಷ್ಟೊಂದು 100 ಭಾಷೆಗಳೇ ಇದೆ ನಮ್ದು. ಸೊ ನಾವು ಇಲ್ಲಿ ಆಸ್ಟ್ರೇಲಿಯಾದ ಬಂದಿರೋದ್ರಿಂದ ನಮ್ದೊಂದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇದೆ. ಇಲ್ಲಿಯ ಮೇನ್ ಭಾಷೆನೂ ಕೂಡ ಇಂಗ್ಲಿಷ್ ಇರೋದ್ರಿಂದ ನಮ್ಮ ಒಂದು VHP ಆಗ್ಲಿ ಎಲ್ಲೇ ಆಗ್ಲಿ ಈ ಒಂದು ವೇದ ಕ್ಲಾಸಸ್ ಎಲ್ಲ ಬರ್ಬೇಕು ಅಂದ್ರೆ ಅವ್ರು ಬೇರೆ ಬೇರೆ ಮದರ್ ಟಂಗ್ ಇಂದ ಬೇರೆ ಬೇರೆ ಭಾಷೆಯಿಂದ ಬಂದಿರ್ತಾರೆ. ಸೊ ನೀವು ಒಂದು ಇಂಗ್ಲಿಷ್ ಗೆ ಸ್ಟ್ಯಾಂಡರ್ಡೈಸ್ ಮಾಡಿರೋದ್ರಿಂದ ಪ್ರತಿಯೊಬ್ರು ಕನೆಕ್ಟ್ ಆಗ್ತಾರೆ. ಅವ್ರಿಗೆ ಬೇರೆ ಒಂದು ಭಾಷೆಗೆ ಅವರೊಂದು ಟ್ರಾನ್ಸ್ಕ್ರೈಬ್ ಮಾಡೋದೇ ಆಗ್ಲಿ, ಯಾವ್ದು ಒಂದು ಟ್ರಾನ್ಸ್ಲೇಟ್ ಮಾಡೋದೇ ಆಗ್ಲಿ, ಅವ್ರಿಗೆ ಯಾವ್ದು ಒಂದು ತೊಂದರೆ ಆಗೋದಿಲ್ಲ. ಬಟ್ ಉಚ್ಚಾರಣೆ ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ಸಂಸ್ಕೃತದಲ್ಲಿ ವೇದ ಇರೋದು ಇದಕ್ಕೆ ದೇವನಾಗರಿ ಸಂಸ್ಕೃತ ಇರೋದು. ಅದು ಅದಕ್ಕೆ ಕನ್ನಡ ಅಥವಾ ತೆಲುಗು ಅದರಲ್ಲಿ ಬಹಳ ವೆರಿ ಕ್ಲೋಸ್ ಆಗಿ ಅದನ್ನು ಫಾಲೋ ಮಾಡ್ಬೋದು.
ಬಟ್ ಅದಕ್ಕೆ ನಾನು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಮಾಡಿಟ್ಟಿದ್ದೀನಿ. ಸೊ ಅದರಿಂದ ಹುಡುಗರಿಗೆ ಹೆಲ್ಪ್ ಆಗುತ್ತದು. Wow. ಸೊ ದರ್ ಇಸ್ ನೋ ಇನ್ನೊಬ್ಬ ಅಂದ್ರೆ ಇವಾಗ ನಾವು ವೇದನ ಇವಾಗ ಮುಖಾಮುಖಿ ಕಲಿಬೇಕು ಅಂದ್ರೆ ಒಬ್ರು ಹೇಳ್ಕೊಟ್ಟು ಇನ್ನೊಬ್ರು ರಿಪೀಟ್ ಮಾಡಬೇಕು. ಹಿಂದಿನ ಕಾಲದಲ್ಲಿ ಪುಸ್ತಕ ಇರಲಿಲ್ಲ, ಸೊ ಒಬ್ರು ಹೇಳೋದನ್ನ ಇವ್ರು ಕೇಳ್ತಾರೆ. ಅದೇ ತರ ಝೂಮ್ ನಲ್ಲಿ ನಾವೊಂದು ಲೈನ್ ಹೇಳ್ಕೊಟ್ಬಿಟ್ಟು ಅದನ್ನ ರಿಪೀಟ್ ಮಾಡಿಸ್ತೀನಿ ಆಮೇಲೆ ಅದನ್ನ ಕರೆಕ್ಟ್ ಮಾಡೋದು ನೆಕ್ಸ್ಟ್ ಲೈನ್ ಹೋಗೋದು, ಆಮೇಲೆ ಹಿಂಗ್ ಮುಂದೆ ನೆಕ್ಸ್ಟ್ ಕ್ಲಾಸ್ ಬಂದು ಅದು ರಿಪೀಟ್ ಮಾಡಿಸೋದು. ಸೊ ಇಟ್ಸ್ ಎ ವೆರಿ ಸ್ಲೋ ಪ್ರೊಸೆಸ್. ಬಟ್ ವೇದ ಕಲಿಯೋದು ಇನಿಷಿಯಲಿ ತುಂಬಾ ಕಷ್ಟ ಇದೆ. ಕಲ್ತಾದ್ಮೇಲಿಂದ ಅದನ್ನ ಅದ್ರದ್ದು ಪಾಂಡಿತ್ಯ ಬರುತ್ತೆ ಅದಕ್ಕೆ. ಯು ಎಂಜಾಯ್ ದ ಡೂಯಿಂಗ್ ದಟ್. ಸೇಮ್ ಲೈಕ್ ಸಂಗೀತ ಎಕ್ಸಾಕ್ಟ್ಲಿ. ಸಂಗೀತನೂ ಅಷ್ಟೇ. ಮುಂಚೆ ಒಂದು ಸರವಳಿಗಳು ಅದೆಲ್ಲ ಕಲಿಯೋದು ತುಂಬಾ ಕಷ್ಟ, ನಿಮ್ಗೆ ಜ್ಞಾಪಕನೂ ಇರಲ್ಲ, ಅದ್ರಲ್ಲೇ ಎಷ್ಟೊಂದು ಹಲವಾರು ವಿಧಗಳಿರುತ್ತೆ. ಅದನ್ನ ಕಲ್ತ್ಕೊಳಕ್ ಎಷ್ಟು ಕಷ್ಟ ಆಗುತ್ತೆ. ಬಟ್ ಒಂದ್ ಸಲ ನೀವು ಅದನ್ನೆಲ್ಲ ಕಲ್ತ್ಕೊಂಡ್ಮೇಲೆ ಈಸಿ ಆಗುತ್ತೆ. ಅದೇ ತರಾನೇ ಈ ಆತರ ಹೇಳ್ಕೊಡೋದ್ರಿಂದ ಏನಾಗಿದೆ ಅಂದ್ರೆ ಎಷ್ಟೊಂದು ಇವಾಗ ಇದಕ್ಕೆ ಝೂಮ್ ಕ್ಲಾಸ್ ಮಾಡೋದ್ರಿಂದ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಇವರು ಈ ಕ್ಲಾಸಿಗೆ ಬರೋದು ಅಥವಾ ವೀಕೆಂಡ್ಸ್ ಬಿಸಿ ಇದ್ರೆ ಕ್ಲಾಸ್ಗೆ ಅಟೆಂಡೆನ್ಸ್ ಅದೆಲ್ಲ ಪ್ರಾಬ್ಲಮ್ ಇಲ್ಲ ಇವಾಗ. ಇನ್ಫ್ಯಾಕ್ಟ್ ಝೂಮ್ ಕ್ಲಾಸ್ ಸ್ಟಾರ್ಟ್ ಮಾಡೋದ್ರಿಂದ ಅಟೆಂಡೆನ್ಸ್ ಜಾಸ್ತಿ ಆಗಿದೆ. ಯಾಕಂದ್ರೆ ಮನೆಯಲ್ಲೇ ಕೂತ್ಕೊಂಡು ನೀವು ಕ್ಲಾಸ್ ಎಲ್ಲಿ ಬೇಕಾದ್ರೆ ಕೂತ್ಕೊಂಡು ಕ್ಲಾಸ್ ಮಾಡೋದು. ಸೊ ಅದರಿಂದ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಾ ಇದೆ ಈಗ. ಸೊ ಝೂಮ್ ಕ್ಲಾಸ್ಗಳು ಮಾಡ್ತೀನಿ ನಾನೀಗ. ಸೀನಿಯರ್ ಒಂದು ಜೂನಿಯರ್ ಬ್ಯಾಚ್ ನಡೆಸ್ತೀನಿ, ಸೀನಿಯರ್ ಬ್ಯಾಚ್ ಸುಮಾರು ಜನ ಎಲ್ಲ ತಯಾರು ಮಾಡಿದ್ದೀನಿ ಅದ್ರ ಪ್ರಕಾರ ವೇದ ಪ್ರಕಾರ. ಸೊ ನಾವೆಲ್ಲ ಪೂಜೆ ಹೋಗೋದು ಅಥವಾ ದೇವಸ್ಥಾನದಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೊಡ್ಬೇಕಾದ್ರೆ ಇವರೆಲ್ಲ ನಮ್ಮ ಎಲ್ಲ ಇವರೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ. ಬಂದು ಎಲ್ಲ ಅದಕ್ಕೆ ಒಂದು ಅವ್ರಿಗೆ ಒಂದೇನಪ್ಪ ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಅದು, ಅದನ್ನ ಚಾಂಟ್ ಮಾಡಿ ಹೇಳೋದಕ್ಕೆ ಅದನ್ನ ಮಾಡಿಸ್ತೀನಿ. ಖುಷಿ ಆಗುತ್ತೆ. ಈ ಮಕ್ಕಳುಗಳು ನಮ್ಮ ಒಂದು ಸಂಸ್ಕೃತನ ಬೆಳೆಸ್ಕೊಂಡು ಹೋಗ್ತಾ ಇರೋದು, ಸಂಸ್ಕೃತಿನ ಬಹಳ ಒಂದು ಖುಷಿ ಆಗುತ್ತೆ. ಸೊ ನೀವು ವೀಕೆಂಡ್ ತಗೋತೀರಾ, ವೀಕ್ ಡೇಸ್ ತಗೋತೀರಾ? ವೀಕ್ ಡೇಸ್ ತಗೋತೀನಿ, ವೀಕೆಂಡ್ಸ್ ತಗೋತಾ ಇದ್ದೀನಿ. ಅಂದ್ರೆ ಈವ್ನಿಂಗ್ ಆಫ್ಟರ್ 7:30. ಸೊ ಎಲ್ಲ ಕ್ಲಾಸಸ್ ಎಲ್ಲರೂ ಅವ್ರ ಕೆಲಸ ಮಕ್ಕಳೆಲ್ಲ ಯಾಕಂದ್ರೆ ಅದು ಅಟೆಂಡೆನ್ಸ್ ಬಹಳ ಮುಖ್ಯ. ಹೌದು, ಮಿಸ್ ಮಾಡ್ಕೋಬಾರ್ದು. 1 ಅವರ್ ಇರುತ್ತೆ. 1 ಅವರ್ ಅದರಲ್ಲಿ ಅರ್ಧ ಅವರ್ ಮಾತ್ರ ಹೊಸದ ಸಿಲೆಬಸ್ ಹೇಳ್ಕೊಡ್ತೀನಿ. ಇನ್ನು ಅರ್ಧ ಅವರ್ ಹಳೆಯದು ಕಲ್ತಿದ್ದನ್ನ ಪ್ರಾಕ್ಟೀಸ್ ಮಾಡಿ, ಬಿಕಾಸ್ ಪ್ರಾಕ್ಟೀಸ್ ಮಾಡಿಸೇ ನೀವು ಎಕ್ಸ್ಪರ್ಟ್ ಆಗುತ್ತೆ ಆ ತರ ಮಾಡ್ತೀನಿ. ಸೊ ಅದರಿಂದ ಅದು ಬಹಳ ಅನುಕೂಲ ಆಗಿದೆ. ಈಗ ಸ್ಕೂಲ್ ಹೋಗೋ ಮಕ್ಕಳಿಗೆ ಬಹಳ ಬಹಳ ಅನುಕೂಲ ಆಗಿದೆ. ಅದನ್ನ ಅವರು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಒಂದು ಆಸೆ ನಮ್ಗೆ. ಸೊ ಅದರಿಂದ ಸೊ ಇದೇ ಇನ್ನೂ ಹೆಚ್ಚು ಹುಡುಗರು ಬರಲಿ, ಅದನ್ನ ಇದೇ ತರನೇ ನಾವು ಇನ್ನೂ ಹೆಚ್ಚು ಹೇಳ್ಕೊಡೋಣ. ಅವರು ಬೇರೆಯವ್ರು ಹೇಳ್ಕೊಡಿ. ಈಗ ನಾನು ಹೇಳ್ಕೊಟ್ಟಿರೋ 2-3 ಜನ ಸ್ಟೂಡೆಂಟ್ಗಳು ಟೀಚರ್ ಆಗಿದ್ದಾರೆ, ಅವರೇ ಟೀಚರ್, ಅವರು ಬೇರೆ ಬೇರೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಹಂಗೆ ಆತರ ನೆಟ್ವರ್ಕ್ ಬೆಳೆದ್ರೆ ನಮಗೊಂಥರ ಖುಷಿ ಆಗಿತ್ತು. ದಟ್ ಈಸ್ ದಿ ಮೈನ್ ಇದು ಇದರಲ್ಲಿ. ನಿಮ್ಮ ಒಂದು ಕ್ಲಾಸಸ್ ಡ್ಯೂರೇಷನ್ ಅಂತ ಕೂಡ ಏನಾಗಿದೆ, ಎಷ್ಟು ವರ್ಷ ಕಲಿಬೇಕು ಆ ತರ ನೋಡಿ. ಅದು ಬೇಸಿಕ್ ನೀವೆಲ್ಲ ಕಲ್ತ್ಕೊಳ್ಳಕ್ಕೆ ಒಂದು ಅಟ್ಲೀಸ್ಟ್ ಒಂದು 2 years ಆಗುತ್ತೆ. 2 years ಆಗುತ್ತೆ. ಇನ್ನು ಅಡ್ವಾನ್ಸ್ ಅದ್ರಲ್ಲ ಸೀನಿಯರ್ ಬ್ಯಾಚ್ ಎಲ್ಲ ಕಲಿಬೇಕು ಅಂತ ಹೇಳಿದ್ರೆ ಒಂದು ಅಟ್ಲೀಸ್ಟ್ ಒಂದು 3 years ಆಗಿದೆ. ಇಟ್ ಇಸ್ ಎನಿ ಲೈಕ್ ಇನ್ ದ ಡಿಗ್ರಿ. ಹೌದು, ಆಲ್ಮೋಸ್ಟ್ 5 ವರ್ಷ 4 ವರ್ಷ ಬ್ಯಾಚಲರ್ಸ್ ಮಾಡಿ ಮಾಸ್ಟರ್ಸ್ ಮಾಡೋ ತರ ಅಲ್ವಾ. ಅದು ಏನಂದ್ರೆ ಕಲಿಯೋದೊಂದು, ಇನ್ನೊಂದು ಪುಸ್ತಕ ನೋಡ್ಕೊಂಡೇ ಹೇಳ್ಬೇಕು. ಅದು ಅದನ್ನ ಬಾಯ್ಪಾಠ ಮಾಡ್ಬೇಕಲ್ಲ, ಅದು ಆ ಪಾಂಡಿತ್ಯ ಬರೋದಕ್ಕೆ ಇನ್ನೂ ಟೈಮ್ ಆಗುತ್ತೆ. ಹೇಳಿ ರಿಪೀಟ್ ಮಾಡಿದ್ರೆ ಬರುತ್ತವಾಗ. ಬಟ್ ನೀವ್ ಹೇಳ್ದಂಗೆ ಚಿಕ್ಕ ವಯಸ್ಸಲ್ಲಿ ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅಂತ ಚಿಕ್ಕದಲ್ಲೇ ಕಲಿಸ್ಬಿಟ್ರೆ ಬೇಗ ಕಲಿತಾರೆ. ದಟ್ ಇಸ್ ದಿ ಐಡಿಯಾ. ಸೊ ನೀವು ಒಂದು VHP ಇಂದ ನೀವು ಇದನ್ನ VHP ಮಾಡ್ತೀನಿ. ಆಮೇಲೆ ಪ್ರೈವೇಟ್ ಆಗಿ ಯಾರನ್ನ ಬಂದು ಹೇಳ್ಕೊಡಿ ಅಂದ್ರೆ ಅದು ಕೂಡ ಹೇಳ್ಕೊಡ್ತೀನಿ. ಬಟ್ VHP ಮೂಲಕ ಹೇಳ್ಕೊಡ್ತೀನಿ. ಯಾಕಂದ್ರೆ VHP ಒಂದು ಅವ್ರದ್ದೊಂದು ಇಲ್ಲಿದು ಒಂದು ಆಕ್ಚುಲಿ ಪ್ರೋಗ್ರಾಮ್ ಇದೆ. ಅದರಲ್ಲಿ ಆತರ ನಂತರನೇ ಒಂದು 5-6 ಜನ ಸಂಸ್ಕೃತ್ ಮತ್ತೆ ವೇದ ಹೇಳ್ಕೊಡೋ ಟೀಚರ್ಸ್ ಇದ್ದಾರೆ ಸಿಡ್ನಿನಲ್ಲಿ. ಅವರು ಬೇರೆ ಬೇರೆ ಸಬರ್ಬ್ ಅಲ್ಲಿ, ಈಗ ಲಿವರ್ಪೂಲ್ ಕಡೆ ಒಬ್ಬರಿದ್ದಾರೆ, ಆಮೇಲೆ ನಾರ್ದನ್ ಸ್ಪ್ಯಾನ್ ಆಫ್ ಪಾಯಿಂಟ್ಸ್ ಕಡೆ ಒಬ್ಬರಿದ್ದಾರೆ. ನಾನು ನಾರ್ದನ್ ಶೋರ್ ಆ ಕಡೆ ತಗೋತೀನಿ, ಎತ್ತಿಂಗು ಕಾರ್ಲಿಂಗ್ಫೋರ್ಡ್ ಆ ಕಡೆ ತಗೋತೀನಿ. ಆತರ ಹೋಮ್ವಿಷಲ್ ಒಬ್ಬರಿದ್ದಾರೆ. ಆತರ ತಗೋತಾರೆ ಸ್ಟೂಡೆಂಟ್ಗಳು. ಆಮೇಲೆ ಸ್ಟೂಡೆಂಟ್ಗಳಿಗೆ ಇವಾಗ ಝೂಮ್ ಆಗಿದ್ದರಿಂದ ಎಲ್ಲಿ ಬೇಕಾದ್ರೆ ಸೇರ್ಕೋಬಹುದು. ಸೊ ಎಲ್ಲ ನಾವು ಬೇರೆ ಇಂಟ್ರೆಸ್ಟ್ ಇಲ್ಲ ಅಲ್ಲಿ ನನಗೆ ಟೈಮ್ ಸೂಟ್ ಆಗಲ್ಲ ಅಂತ ಹೇಳಿದ್ರೆ ವಿ ಗಾಟ್ ಆಪ್ಷನ್ಸ್ ಆಗ್ತದೆ ಈಗ. ಓಕೆ, ಸೊ ನಂಗೆ ಈ ಟೈಮ್ ಅಲ್ಲಿ ಈ ಝೂಮ್ ಮಾಡಕ್ಕಾಗಲ್ಲ ಅಂದ್ರೆ ಅವಾಗ ಒಂದು ಆಲ್ಟರ್ನೇಟಿವ್ ಕ್ಲಾಸಸ್ ನ ಕೂಡ ಅದೇ ತರ VHP ಸೆಕ್ರೆಟರಿ, VHP ಪ್ರೆಸಿಡೆಂಟ್ ಅವರೆಲ್ಲ ಅವರು ಟೀಚರ್ಸ್ ಗಳೇ. ಅವರು ನಂತರನೇ ಈ ತರ ಮಾನಿಟರಿ ಕೆಲಸ ಮಾಡ್ತಾರೆ. ನೀವು ಆಫ್ಲೈನ್ ಏನಾದ್ರು ತಗೊಂಡಿದ್ರಾ? ಮುಂಚೆ ಏನಾದ್ರು ತಗೊಳ್ತೀರಾ? ಆಫ್ಲೈನ್ ಇಲ್ಲ, ಬರೀ ಝೂಮ್ ಆನ್ಲೈನ್. ಬಟ್ ಆಫ್ಲೈನ್ ತಗೋಬಹುದು. ಬಟ್ ಯಾರು ಆತರ ಅಂದ್ರೆ ಏನಂದ್ರೆ ನನಗೆ ಅಟೆಂಡೆನ್ಸ್ ಮುಖ್ಯ. ಮಿಸ್ ಮಾಡ್ಕೋಬಾರ್ದು. 1 ಕ್ಲಾಸ್ ಹೋಗ್ಬಿಟ್ಟು ಬರೋದು ಬರದೇ ಇರೋದಾದ್ರೆ ಕಂಟಿನ್ಯೂಟಿ ಔಟ್ ಆಗುತ್ತೆ. ಮಿಕ್ಕಿದ ಹುಡುಗರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಝೂಮ್ ಇರೋದ್ರಿಂದ ಇಟ್ ಇಸ್ ಬೆಟರ್. ಇವಾಗ ನಿಮ್ದು ಪ್ರೋಗ್ರಾಮ್ ಅದು ರೆಕಾರ್ಡೆಡ್ ಆಗುತ್ತಾ? ರೆಕಾರ್ಡ್ ನಾವು ಮಾಡಿಲ್ಲ. ಬಟ್ ಯಾರನ್ನ ಮಾಡ್ಕೋಬೇಕು ಅಂದ್ರೆ ಅವ್ರು ಕಲಿಬೇಕು ಅಂದ್ರೆ ಮಾಡ್ಕೋಬಹುದು. ಬಟ್ ನಂದೊಂದು ವಾಟ್ಸ್ಆಪ್ ಗ್ರೂಪ್ ಇದೆ. ಅದರಲ್ಲಿ ಅದ್ರದ್ದು ಟೆಕ್ಸ್ಟ್ ಹಾಕ್ತೀನಿ, ಯಾವ್ದು ನೆಕ್ಸ್ಟ್ ಯಾವ್ದು ಸೂಕ್ತ ಹೇಳ್ಕೊಡ್ತೀನಿ ಅಂತ ಅದ್ರದ್ದು ಫುಲ್
ಟೆಕ್ಸ್ಟ್ ಹಾಕ್ತೀನಿ. ಅದ್ರ ಪ್ರಿಂಟ್ಔಟ್ ಎಲ್ಲ ಅವ್ರು ತಗೊಂಡ್ ಬಂದು ಅದನ್ನ ಹೇಳ್ಕೊಡ್ತೀನಿ. ಆಮೇಲೆ ಒಂದೊಂದು ಕ್ಲಾಸ್ ಆದ್ಮೇಲೆ ನಂದು ವಾಯ್ಸ್ ರೆಕಾರ್ಡಿಂಗ್ ಮಾಡ್ಕೊಡ್ತೀನಿ ಅದರಲ್ಲಿ. ಅದನ್ನ ಅವ್ರು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಪ್ರೊನೌನ್ಸಿಯೇಷನ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಉಚ್ಚಾರ ಮಾಡೋದು, ಸ್ವರಗಳು ಹಾಕೋದು ಇಂಪಾರ್ಟೆಂಟ್. ಆತರ ಹೇಳ್ಕೊಟ್ಬಿಟ್ಟು ಆತರ ಪ್ರಾಕ್ಟೀಸ್ ಮಾಡೋದು. ಹೌದು, ಯಾಕಂದ್ರೆ ಅದು ಒಂದೊಂದಕ್ಕೂ ಒಂದೊಂದು ಮೀನಿಂಗ್ ಬಂದ್ಬಿಡುತ್ತೆ. ಕರೆಕ್ಟ್ ಆಗಿ ಒಂದು ಉಚ್ಚಾರ ಮಾಡದೆ ಹಾಡುಗಳನ್ನ ಹಾಡಿದ್ರೆ ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್, ಉಚ್ಚಾರ ಮಾಡೋದು ಅಲ್ವಾ? ಹೌದು, ಖಂಡಿತ. ಬಹಳಷ್ಟು ಮಾಹಿತಿನ ಕೊಟ್ರಿ. ಈಗ ನಿಮ್ಗೆ ಯಾರು ಸೇರ್ಕೋಬೇಕು ಅಂತ ಆಸೆ ಇರೋರು ಹೇಗೆ ಕಾಂಟ್ಯಾಕ್ಟ್? ನನ್ನ ನಂಬರ್ ನಿಮ್ಮ ಹತ್ರ ಕೊಟ್ಟಿರ್ತೀನಿ, ವಾಟ್ಸ್ಆಪ್ ಇದೊಂದು ಕೊಟ್ಟಿರ್ತೀನಿ. ನಾನು ಸಿಡ್ನಿ ಗ್ರೂಪ್ ಅಲ್ಲೂ ಇದ್ದೀನಿ, ಕೆಲವು ಕಡೆ ಎಲ್ಲ ಅಲ್ಲೂ ಬೇಕಾದ್ರೆ ನಮ್ಮ ಸಿಡ್ನಿ ಗ್ರೂಪ್ ಅಲ್ಲೂ ಇದ್ದೀನಿ ನಾನು. ಅಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ಇದಕ್ಕೆ ನಾನು ಆಮೇಲೆ ಐ ವಿಲ್ ಯಾವ ಕ್ಲಾಸ್ ಇದೆ, ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಅದನ್ನ ಅದ್ರ ಪ್ರಕಾರ ಅವ್ರಿಗೆ ಬಂದು ಸೇರ್ಕೋಬಹುದು. ಅಂದ್ರೆ ಇಟ್ಸ್ ಅ ವಾಲಂಟರಿ, ದೇರ್ ಇಸ್ ನೋ ಫೀಸ್ ಆಕ್ಚುಲಿ. ದ ಓನ್ಲಿ ಥಿಂಗ್ ಐ ಎಕ್ಸ್ಪೆಕ್ಟ್ ಅಂದ್ರೆ ಅದು ಆಸಕ್ತಿ ಇರಬೇಕು, ಆಮೇಲೆ ಕ್ಲಾಸಿಗೆ ಕನ್ಸಿಸ್ಟೆನ್ಸಿ ಇರಬೇಕು, ರೆಗ್ಯುಲರ್ ಬರಬೇಕು, ಶಿಸ್ತು, ಡಿಸಿಪ್ಲಿನ್. ಕನ್ಸಿಸ್ಟೆನ್ಸಿ, ಒಂದು ಡಿಸಿಪ್ಲಿನ್, ಎಸ್ಪೆಷಲಿ ಒಂದು ವರ್ಡ್ ಆಗಿ ಹೇಳ್ಬೇಕಂದ್ರೆ ಡಿಸಿಪ್ಲಿನ್ ಇರಬೇಕು. ಆಮೇಲಿಂದ ಆಸಕ್ತಿ ಇರಬೇಕು, ಅದಕ್ಕೆ 1 hour ವೀಕ್ಲಿ ನಾನು ಇದಕ್ಕೆ ಸ್ಪೆಂಡ್ ಮಾಡ್ತೀನಿ ಅಂತ ಒಂದು ಏನು ಕೆಲಸ ಇದ್ದರೂ ಮಾಡ್ತೀನಿ ಅಂತ. ವಾರಕ್ಕೆ ಒಂದು ದಿನ ಅಷ್ಟೇ. ಅಯ್ಯೋ, ವಾರಕ್ಕೆ ಒಂದು ದಿನ, ಅದು ಎಷ್ಟೊಂದು ಅವ್ರಿಗೆ ಆಪರ್ಚುನಿಟಿ ಪ್ಲಸ್ ಅಡ್ವಾಂಟೇಜ್ ಇದೆ. ಈ ವಾರ ಈ ದಿನ ಬರಕ್ಕಾಗ್ಲಿಲ್ಲ ಈ ಟೈಮ್ ಅಂದ್ರೆ ಅವ್ರಿಗೆ ಇನ್ನೊಂದು ಆಲ್ಟರ್ನೇಟಿವ್ ಡೇಸ್ ಕೂಡ ಇದೆ. ಬಟ್ ವಾರಕ್ಕೆ ಒಂದ್ಸಲ ಆ ಕ್ಲಾಸ್ ನ ಅಟೆಂಡ್ ಮಾಡ್ಲೇಬೇಕು. ಇನ್ನೊಂದೇನಪ್ಪ ಅಂದ್ರೆ ಈ ತರ ನಮ್ ಸಿಲೆಬಸ್ ಅಲ್ಲಿ ಈ ತರ ಎಕ್ಸಾಮ್ ಆತರ ಏನು ಅರ್ಜೆಂಟ್ ಇಲ್ಲ, ನಮ್ ಪ್ಲೇಸ್ ಅಲ್ಲೇ ನಾವು ವರ್ಕ್ ಮಾಡ್ಬೋದು. ಸೊ ಅದರಿಂದ ಏನು ತೊಂದರೆ ಇಲ್ಲ, ಆತರ ಮಾಡ್ಕೊಂಡಿದ್ದೀನಿ. ಸೊ ಮುಖ್ಯವಾಗಿ ಅವರು ನಂಗೆ ಈ ಸ್ಕೂಲ್ ಹುಡುಗರು ಇಂಪಾರ್ಟೆಂಟ್, ಬಟ್ ಅವ್ರ ಜೊತೆಗೆ ಅವ್ರ ಪೇರೆಂಟ್ಸ್ ಬಂದ್ರೆ ಅದು ಒಳ್ಳೇದಾಗುತ್ತೆ. ಸೊ ಆತರ ಒಂದು ಕ್ಲಾಸಲ್ಲಿ ಒಂದು 8-10 ಜನ ಇರ್ತೀವಿ, ಆ ಸೈಜ್ ತಗೋತೀನಿ. ಯಾಕಂದ್ರೆ ಅದಕ್ಕೆ ಜಾಸ್ತಿ ಆದ್ರೆ ಪ್ರಾಕ್ಟೀಸಿಂಗ್ ಟೈಮ್ ಕಡಿಮೆ ಆಗುತ್ತೆ. ಸೊ ಆತರ ಈ ಜಾಸ್ತಿ ಜನ ಬಂದ್ರೆ ಇನ್ನೊಂದು ಕ್ಲಾಸ್ ಬೇಕಾದ್ರೆ ಮಾಡ್ತೀನಿ ನಾನು. ಖಂಡಿತ. ಸೊ ಇದು ವಾರಕ್ಕೆ ಒಂದು ದಿನ ಇರುತ್ತೆ VHP ಅವರ ಮೂಲಕ. ಇದು ಒಂದು ಆನ್ಲೈನ್ ಝೂಮ್ ಕ್ಲಾಸ್ ಇರುತ್ತೆ, 1 hour. ಇವ್ರು ಹೇಳ್ದಂಗೆ 1 hour, ಹಾಫ್ ಅನ್ ಅವರ್ ಕ್ಲಾಸ್ ತಗೊಳ್ತಾರೆ. ನೆಕ್ಸ್ಟ್ ಹಾಫ್ ಅನ್ ಅವರ್ ಅದನ್ನ ರಿಪೀಟ್ ಮಾಡೋದು, ಹಳೆ ಕ್ಲಾಸ್ ದೆಲ್ಲ ಇದ್ ಮಾಡೋದು ಎಲ್ಲ ಹೇಳ್ಕೊಡ್ತಾರೆ. ಸೊ ಇದೊಂದು ಫ್ರೀ ಕ್ಲಾಸ್ ಎವ್ರಿ ವೀಕ್ ಇರುತ್ತೆ, ಒನ್ಸ್ ಎ ವೀಕ್. ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಅಂದ್ರೆ ನಾವು ಅವರ ಒಂದು ವಾಟ್ಸ್ಆಪ್ ಗ್ರೂಪ್ ಕೂಡ ಇದೆ, ಪ್ಲಸ್ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಮ್ಮ ಒಂದು ರೇಡಿಯೋ ಮೂಲಕ ಪ್ಲಸ್ ನಾವೊಂದು ಡೀಟೇಲ್ಸ್ ನೆಲ್ಲ ನಾವು ಶೇರ್ ಮಾಡ್ತೀವಿ. ಸೊ ಸ್ಟೇ ಟ್ಯೂನ್. ಹಾಗೆ ಸುಂದರೇಶ್ ಅವ್ರು ಹೇಳ್ತಾರೆ ಅವ್ರಿಗೆ ರಾಜ್ಕುಮಾರ್ ಅಂದ್ರೆ ತುಂಬಾ ಇಷ್ಟ ಅಂತ. ನಮ್ಮ ಒಂದು ಸಂದರ್ಶನ ಸುಂದರೇಶ್ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಸ್ಟೇ ಟ್ಯೂನ್. ಬನ್ನಿ, ಅವ್ರಿಗೋಸ್ಕರನೇ ಈ ಒಂದು ಹಾಡನ್ನ ಕೂಡ ಹಾಕ್ತಾ ಇದ್ದೀನಿ, ಕೇಳಿ ಆನಂದಿಸಿ. ನಮ್ಮ ಒಂದು ಅಪ್ಪು ಕನ್ನಡ ರೇಡಿಯೋ. ಥ್ಯಾಂಕ್ ಯು ಸೋ ಮಚ್. ನೀವು ಕೇಳ್ತಾ ಇದ್ದಾರೆ ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ನಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ನಮ್ಮ ಒಂದು ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದನ್ನ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ ನ ಕೂಡ ತಿಳ್ಕೋಬಹುದು. ನಮ್ಮ ಸಂದರ್ಶನ ಸುಂದರೇಶ್ ರಾವ್ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಸುಂದರೇಶ್ ರಾವ್ ಅವರು ಅವರ ಒಂದು VHP ಅವರ ಒಂದು ಟೀಚರ್ ಆಗಿ ಏನೇನು ವೇದ ಕ್ಲಾಸಸ್ ಬಗ್ಗೆ ಎಲ್ಲ ಬಹಳಷ್ಟು ಮಾಹಿತಿನ ಕೊಟ್ಟಿದ್ದಾರೆ. ಬನ್ನಿ, ಸುಂದರೇಶ್ ಅವರು ಪ್ರೀಸ್ಟ್ ಆಗಿ ಕೂಡ ಕೆಲಸ ಮಾಡ್ತಾರೆ. ಸೊ ಇವರೊಂದು ಪ್ರೀಸ್ಟ್ ಆಗಿ ಸೌತ್ ಇಂಡಿಯನ್ ಫ್ಯಾಮಿಲೀಸ್ಗೆ ಎಸ್ಪೆಷಲಿ ಈ ಒಂದು ಮದುವೆ ಕಾರ್ಯ ಇರ್ಬೋದು, ಪೂಜಾ ಕಾರ್ಯಗಳೇ ಇರ್ಬೋದು, ಅಥವಾ ಯಾವುದೇ ಒಂದು ಧಾರ್ಮಿಕ ಕಾರ್ಯವಾದ್ರೂ ಅವರೊಂದು ಪ್ರೀಸ್ಟ್ ಆಗಿ ಒಂದು ಸರ್ವಿಸಸ್ ನ ಮಾಡ್ತಾ ಅವರು ಒಂದು ಈ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಬನ್ನಿ, ಇದರ ಬಗ್ಗೆನೂ ಕೂಡ ಸುಂದರೇಶ್ ಅವ್ರ ಮೂಲಕನೇ ತಿಳ್ಕೊಳ್ಳೋಣ. ಓಕೆ, ಬಹಳ ಧನ್ಯವಾದಗಳು. ಈ ವೇದ ಹೇಳ್ಕೊಡೋದ್ರ ಜೊತೆಗೆ ನಂದು ಈ ಒಂಥರ ಈ ನಮ್ಮ ಧಾರ್ಮಿಕ ಕಾರ್ಯಗಳು, ಪೂಜೆ, ಆಮೇಲಿಂದ ಎಲ್ಲ ನಮ್ಮದು ಕಾರ್ಯಗಳ ಬಗ್ಗೆ ಎಲ್ಲ ನಾನು ಸಾಕಷ್ಟು ನಾನು ಇಲ್ಲಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಕಲ್ತ್ಕೊಂಡು ಎಲ್ಲ ಮಾಡ್ಕೊಂಡು ಇಲ್ಲಿ ಎಲ್ಲ ನೋಡಿ ಕಲ್ತ್ಕೊಂಡು ಆಮೇಲೆ ಅದನ್ನೇ ಶುರು ಮಾಡಿದೆ. ಯಾಕೆ ಶುರು ಮಾಡ್ಬೇಕಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ, ಒಂದು ಏನಪ್ಪ ಅಂದ್ರೆ ನಾ ಇಲ್ಲಿ ಮಾಡ್ತಿರೋ ಪೂಜಾ ವಿಧಿಗಳು ಅವಾಗ ನಾವು ಬಂದಾಗ ವಸ್ತುಗಳಲ್ಲಿ ಅವಾಗೆಲ್ಲ ನೋಡಿದ್ರೆ ನಮಗೆ ಏನೋ ಒಂದು ಸ್ವಲ್ಪ ಗ್ಯಾಪ್ ಇದೆ ಅನ್ನಿಸ್ತು. ಬಟ್ ನಂದು ಏನು ಮಾಡ್ತೀನಿ ಅಂದರೆ, ನಮ್ಮದು ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ತಗೊಂಡು ಅದರಿಂದ ನಾವು ಒಂಥರ ಪೂಜೆ ಫೀಲ್ಡಲ್ಲಿ ಹೆಂಗೆ ಅಳವಡಿಸಿದ್ರೆ ಹೆಂಗೆ ವರ್ಕ್ ಆಗುತ್ತೆ ಆ ಥರ ಒಂಥರ ಎಕ್ಸ್ಪೆರಿಮೆಂಟ್ ತರ ಮಾಡ್ಕೊಂಡು. ಯಾಕಂದ್ರೆ ನಂಗೆ ವೇದ ಮಂತ್ರಗಳೆಲ್ಲ ಬಾಯಿಗೆ ಬರುತ್ತೆ, ಪೂಜೆ ಮಂತ್ರಗಳೆಲ್ಲ ಬಾಯಿಗೆ ಬರ್ತಾ ಇತ್ತು. ಸೊ ಅದರಿಂದ ಈ ಒಂಥರ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಬೇರೆ ಇತ್ತು. ಅದ್ರಲ್ಲಿ ಹೆಂಗೆ ಒಂಥರ ಡಿಸಿಪ್ಲಿನ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಕಸ್ಟಮರ್ ಸರ್ವಿಸ್ ಅಂದ್ರೆ ಇವಾಗ ಯಾರು ಪೂಜೆ ಮಾಡ್ತಾರೋ ಅವರೇ ನನ್ನ ಕಸ್ಟಮರ್. ಅವ್ರನ್ನ ಹೆಂಗೆ ಸರ್ವಿಸ್ ಮಾಡಬೇಕು, ಹೌ ಟು ಬಿ ಫ್ಲೆಕ್ಸಿಬಲ್, ಹೌ ಟು ಬಿ ವರ್ಕಿಂಗ್ ಫಾರ್ ದಿ ಕಸ್ಟಮರ್ ಅಂತ ಆ ಥರದ್ದೆಲ್ಲ ಒಂಥರ ಅಳವಡಿಸ್ಕೊಂಡು ನಂದೇ ಒಂಥರ ಫಾರ್ಮೆಟ್ ತರ ಮಾಡ್ಕೊಂಡು ಪೂಜೆನೆಲ್ಲ ನಮ್ಮ ಇವ್ರ ಫ್ರೆಂಡ್ ಸರ್ಕಲ್ ಮಾಡಕ್ಕೆ ಅಲ್ಲಿ ಶುರು ಮಾಡಿದೆ. ಅಲ್ಲಿಂದ ಅದೇ ನೆಟ್ವರ್ಕ್ ಎಲ್ಲ ಕಡೆ ಬೆಳೀತೀಗ. ನಾನೇ ಪೂಜೆ ಮಾಡಿ ಯಾರಿಗೂ ಹೇಳಕ್ ಹೋಗಲ್ಲ. ಯಾರು ಬಿಕಾಸ್ ನೆಟ್ವರ್ಕ್ ಫ್ರೆಂಡ್ ಸರ್ಕಲ್ ಸುಮಾರು ಜನ ನನಗೆ ಪೂಜೆ ಮಾಡ್ತೀನಿ, ಪೂಜೆ ಮಾಡಿ
ಅಲ್ಲಿ ಹೋಗಿದ್ರೆ ಚೆನ್ನಾಗಿತ್ತು, ಪೂಜೆ ಚೆನ್ನಾಗಿತ್ತು ಅಂತ ಹೇಳಿ ಮಾಡಿಸ್ತಾರೆ. ಸೊ ಆ ತರ ನಾನು ಅದೊಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದು ಮಾಡೋದು ಏನಪ್ಪಾ ಅಂತ ಹೇಳಿದ್ರೆ, ಇಟ್ಸ್ ಮೋರ್ ಅಬೌಟ್ ನಮ್ದು ಅಗೇನ್ ಸನಾತನ ಧರ್ಮನ ಇಲ್ಲಿ ಕಂಟಿನ್ಯೂ ಮಾಡಬೇಕು. ಸೊ ಪೂಜೆ ಮಾಡೋದು ಏನಪ್ಪಾ ಅಂದ್ರೆ, ಇನ್ನೊಂದೇನಂದ್ರೆ ಸುಮ್ಮನೆ ಪೂಜೆ ಮಾಡೋದೇ ಅಲ್ಲ. ಪೂಜೆ ಮಾಡೋದು ನಾನು ಏನ್ ಮಾಡ್ತೀನಿ ಅಂದ್ರೆ, ಅದು ಏನಕ್ಕೆ ಪೂಜೆ ಮಾಡ್ತಾ ಇದ್ದೀರಾ ಎಕ್ಸ್ಪ್ಲೈನ್, ಎವ್ರಿ ಸ್ಟೆಪ್ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಈಗ ನೀವು ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಸುಮ್ಮನೆ ಸತ್ಯನಾರಾಯಣ ಪೂಜೆ ಮಾಡೋದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾಡೋದು ಒಂದು ರೀತಿ ಇದೆ. ನಾನು ಕೂತ್ಕೊಂಡು ಎಲ್ಲಾ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಕ್ಕೆ ಮಾಡ್ತಾ ಇಲ್ಲ, ಇನ್ನೊಂದು ಮಂತ್ರಕ್ಕೂ ಏನ್ ಅರ್ಥ ಇದೆ, ಗೃಹ ಪ್ರವೇಶ ಮಾಡ್ಬೇಕಾದ್ರೆ ಅದಕ್ಕೆ ಏನ್ ಮಾಡ್ಬೇಕು. ಅದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಜನಗಳಿಗೆ ಒಂದು ಆಸಕ್ತಿ ಬರುತ್ತೆ, ಒಂಥರ ಎಂಗೇಜ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಅದು ಬಂದಿರೋರಿಗೆ ಎಲ್ಲರಿಗೂ ಒಂದು ಆಸಕ್ತಿ, ಎಂಗೇಜ್ಮೆಂಟ್. ಹೌದಾ, ಈ ತರ ನಮ್ಗೆ ಗೊತ್ತೇ ಇಲ್ಲ, ಎಷ್ಟೊಂದು ಗೃಹ ಪ್ರವೇಶಕ್ಕೆ ಹೋಗಿ ನೋಡಿದೀವಿ, ನಮ್ಗೆ ಈ ತರ ಇದ್ರದ್ದು ಅರ್ಥನೇ ಗೊತ್ತಿರಲ್ಲ ಅಂತ ಆ ತರ ಎಲ್ಲ ಹೇಳೋದಕ್ಕೆ ನಾನು ಸುಮಾರು ಜನ ಕೇಳಿದ್ದೀನಿ. ಸೊ ಅದರಿಂದ ಏನಂದ್ರೆ ಒಂದು ಪ್ರಾಜೆಕ್ಟ್ ತರ ಅದು. ಈಗ ನಾನು ಒಂದು ಪೂಜೆ ತಗೊಂಡ್ರೆ ಅದಕ್ಕೆ ಅವ್ರ ಜೊತೆನೆ ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ಅವ್ರದ್ದು ನಕ್ಷತ್ರ ರಾಶಿ ಎಲ್ಲ ನೋಡ್ಬಿಟ್ಟು ಅದಕ್ಕೆ ನಾನು ಅದಕ್ಕೆ ಜಾತಕ ಕೂಡ ಮ್ಯಾಚ್ ಮಾಡ್ತೀನಿ. ಜಾತಕ ಯಾವ ಡೇಟು ಸೂಟಬಲ್ ಅಂತ ಆತರ. ಸೊ ಏನಿ ಅಂದ್ರೆ ಒಂಥರ ಡಿಫ್ರೆಂಟ್ ಅಪ್ರೋಚ್ ತಗೊಂಡು ಆತರ ಪೂಜೆ ಮಾಡಿಸ್ತಾ ಇದ್ದೀನಿ. ಅದು ಸೋಫಾರ್ ನನಗೆ ಅದ್ರದ್ದು ಇದಕ್ಕೆ ಫೀಡ್ಬ್ಯಾಕ್ ಎಲ್ಲ ಬಂದಿರೋದೆಲ್ಲ ತುಂಬಾ ಪಾಸಿಟಿವ್ ಆಗಿದೆ. ಸೊ ಅದರಿಂದ ನನಗೂ ಒಂದು ಖುಷಿ ಆಗುತ್ತೆ. ಅದು ಒಂದು ಪ್ಯಾಷನ್ ನನಗೆ, ಬ್ಲೆಸ್ಸಿಂಗ್ ಅದಕ್ಕೆ. ಸೊ ಅದರಿಂದ ವರ್ಡ್ ಆಫ್ ಮೌತ್ ಇಂದ ಬೇರೆ ನನಗೆ ಪೂಜೆ ಮಾಡ್ತೀನಿ. ನನ್ಗೆ ಎಷ್ಟಾಗುತ್ತೋ ಅಷ್ಟು, ಯಾಕಂದ್ರೆ ಕೆಲಸ ಮಾಡೋದ್ರಿಂದ ಫುಲ್ ಟೈಮ್ ಮಾಡಕ್ಕಾಗಲ್ಲ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈಗ ವೇದ ಹೇಳ್ಕೊಡೋದು, ನಮ್ಮ ಸನಾತನ ಧರ್ಮ ಪೂಜೆ ಇದನ್ನ ಹೆಲ್ಪ್ ಮಾಡೋದು, ಅದರಲ್ಲೇ ನಾನು ಪೂರ್ತಿ ಫೋಕಸ್ ಮಾಡಬೇಕು ಅಂತ ಇದ್ದೀನಿ ಇವಾಗ. ಸೊ ದಟ್ ಈಸ್ ದಿ ಇದು ಐಡಿಯಾ ಆಫ್ ಡೂಯಿಂಗ್ ದಟ್. ವೆರಿ ನೈಸ್. ಸೊ ಈಗ ಯಾರಿಗಾದ್ರೂ ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ಕಾರ್ಯ ನಡೀತಾ ಇದೆ, ಧಾರ್ಮಿಕ ಕಾರ್ಯಗಳು ಇರ್ಬೋದು, ಮದುವೆ ಇರ್ಬೋದು, ಅಥವಾ ಒಂದು ಯಾವ್ದೋ ಒಂದು ಪೂಜಾ ಕಾರ್ಯಗಳು ಹಂಗೆ, ಅಥವಾ ಮನೆಯಲ್ಲಿ ಕೆಲವು ಹೋಮ ಮಾಡ್ತಾರೆ, ಗಣ ಹೋಮ ಇರ್ಬೋದು, ಹಾಗೆ ಈ ಒಂದು ಸತ್ಯನಾರಾಯಣ ಪೂಜೆ, ಹೀಗೆ ಹಲವಾರು ರೀತಿಯ ಪೂಜೆಗಳನ್ನ ಮಾಡಿಸ್ತಾರೆ. ಆ ಎಲ್ಲ ಒಂದು ಕಾರ್ಯಗಳಿಗೆ ನೀವು ಸುಂದರೇಶ್ವರ ರಾವ್ ಅವ್ರನ್ನ ಭೇಟಿ ಮಾಡೋದ್ರಿಂದ ಅವರು ನಿಮಗೆ ನಿಮ್ಮ ಒಂದು ಜಾತಕನ ನೋಡಿ, ಜಾತಕ ಇನ್ ದ ಸೆನ್ಸ್ ನಿಮ್ಮ ಒಂದು ಡೇಟ್ ಆಫ್ ಬರ್ತ್, ಟೈಮು, ನಕ್ಷತ್ರ ಪ್ರತಿಯೊಂದನ್ನು ನೋಡಿ, ನೀವು ಯಾವ ಒಂದು ದಿನ ಮಾಡಿದ್ರೆ ನಿಮ್ಗೆ ಒಳ್ಳೆಯದಾಗತ್ತೆ ಅಂತೆಲ್ಲ ನೋಡಿ ಅದಕ್ಕೆ ಒಂದು ಕಸ್ಟಮೈಸ್ ಆಗಿ ಅವರೆಲ್ಲ ನಿಮ್ಗೆ ಒಂದು ಅಪ್ರೋಚ್ ನ ಕೊಡ್ತಾರೆ. ಸೊ ದಟ್ ಈಸ್ ರಿಯಲಿ ಎ ಗುಡ್ ಥಿಂಗ್ ಸುಂದರೇಶ್ ಅವರೇ. ನೀವು ಒಂದು ನಮ್ಗೆ ನಮ್ಮ ಒಂದು ಕಮ್ಯುನಿಟಿಯ ಸೇವೆ ಅಂತಾನೆ ಹೇಳ್ಬೋದು. ನನಗೂ ಅದು ಖುಷಿ ಆಗುತ್ತೆ. ಆಮೇಲೆ ಅವರು ಇದಕ್ಕೆ ಫ್ಲೆಕ್ಸಿಬಲ್ ಟೈಮ್ಗೆ ನಾನು ಹೋಗಿ ಎಲ್ಲ ಮಾಡ್ತೀನಿ. ಆಮೇಲೆ ಇವಾಗ ಇನ್ನೊಂದೇನಪ್ಪ ಅಂದ್ರೆ, ಪೂಜೆ ಸಾಮಗ್ರಿಗಳು ಇಲ್ಲಿ ತುಂಬಾ ಸ್ವಲ್ಪ ಕಷ್ಟ ಸಿಗೋದು. ಸೊ ಅದಕ್ಕೆ ಇವಾಗ ನಾನೇನ್ ಮಾಡ್ತೀನಿ ಅಂತಂದ್ರೆ, ಪೂಜೆ ಸಾಮಗ್ರಿಗಳು ತಗೊಂಡು ಹೋಗ್ತೀನಿ ನಾನು ಈಗ. ಸೊ ಅವ್ರಿಗೆ ಅದು ಕೂಡ ಒಂದು ಸಹಾಯ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ, ಅವ್ರಿಗೆ ಅವರು ಇದಕ್ಕೆ ಇವಾಗ ಒಂದು ಗೃಹ ಪ್ರವೇಶ ಆಗ್ಬೇಕಾದ್ರೆ ಅವರು ಮನೆ ಕೀ ತಗೊಳ್ಳೋದು, ಮನೆ ಸೆಟ್ಲ್ ಆಗೋದೆಲ್ಲ ಇರ್ತಾರೆ, ಯಾರು ಹೋಗಿ ಶಾಪಿಂಗ್ ಮಾಡಿ ಅದು ತಗೊಂಡ್ ಬಾಯ್ ತಗೊಳ್ಳೋದು. ಸೊ ಅದಕ್ಕೆ ಅದ್ರಲ್ಲಿ ಅನುಕೂಲ ಆಗೋದಕ್ಕೆ ನಾನು ಪೂಜೆ ಸಾಮಗ್ರಿಗಳು ನಾನೇ ತಗೊಂಡೋಗ್ತೀನಿ. ಆಕ್ಚುಲಿ ಪ್ರಾಜೆಕ್ಟ್ ತರನೇ ಅವ್ರ ಜೊತೆ ವರ್ಕ್ ವಿತ್ ದೆಮ್. ಒಂದು ವಾರಕ್ಕೆ ಮುಂಚೆ ಅವ್ರಿಗೆ ಫೋನ್ ಕಾಲ್ ಮಾಡಿ ಏನು ಹೆಲ್ಪ್ ಬೇಕಂತ ಕೇಳಿ ಅದನ್ನ ಕರೆಕ್ಟ್ ಆಗಿ ಟೈಮ್ ಹೋಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಸೆಟ್ ಮಾಡಿ ಪೂಜೆ ಎಲ್ಲ ಮಾಡಿ ಎಲ್ಲ ಹೆಲ್ಪ್ ಮಾಡಿ ಫುಲ್ ಮಾಡ್ತೀನಿ ಅದನ್ನ. ಸೊ ಅದೊಂಥರ ನನಗನ್ಸುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಬೇರೆಯವ್ರು ಮಾಡೋದಕ್ಕೆ ಅಂತ ನನ್ನ ಅಭಿಪ್ರಾಯ. ಪ್ಲಸ್ ಏನಂದ್ರೆ ಎಲ್ಲ ಅವರವರ ಒಂದು ಲೈಫ್ ಅಲ್ಲಿ ತುಂಬಾ ಬಿಸಿ ಇರ್ತಾರೆ. ಸೊ ಈಗ ಇವರು ಡೇಟ್ ಕೊಟ್ಬಿಟ್ರೆ ನಮ್ದು ಡೇಟ್ ಆಫ್ ಬರ್ತ್, ಇವರು ಯಾವ ದಿನ ಮಾಡ್ಬೋದು ಎಲ್ಲ ಪ್ರತಿಯೊಂದು ಹೇಳ್ತಾರೆ. ಪ್ಲಸ್ ಯಾವ ಪೂಜಾ ಸಾಮಗ್ರಿಗಳು, ಕೆಲವರು ಪ್ರೀಸ್ಟ್ಗಳು ಲಿಸ್ಟ್ ಕೊಡ್ತಾರೆ, ಇದು ಬೇಕು ನನ್ಗೆ ಇದು ಬೇಕು ಅಂತ. ಬಟ್ ಸುಂದರೇಶ್ ಅವರದ್ದು ಏನ್ ವಿಭಿನ್ನವಾಗಿರುತ್ತೆ ಅಂದ್ರೆ, ಅವರೇ ಏನೇನು ಈ ಒಂದು ಪೂಜೆಗೆ ಏನೇನು ತರಬೇಕು ಅನ್ನೋದನ್ನು ಕೂಡ ಪ್ರತಿಯೊಂದನ್ನು ಇವರೇ ತರ್ತಾರೆ. ಸೊ ಒಂದು ಎಷ್ಟೊಂದು ಕಷ್ಟ ಇರುತ್ತಲ್ಲ, ಒಂದು ಎಲ್ಲಾ ಸಾಮಗ್ರಿಗಳು ಒಂದೇ ಅಂಗಡಿಯಲ್ಲಿ ಕೂಡ ಸಿಗೋದು ಇಲ್ಲ, ಬಹಳಷ್ಟು ಒಂದು ಟೈಮ್ ತಗೊಳುತ್ತೆ. ಆಮೇಲೆ ಯಾವ ರೀತಿ ಒಂದು, ಯಾಕಂದ್ರೆ ಎಲ್ಲಾ ಪೂಜೆಗೂ ಈ ಬೇರೆ ಬೇರೆ ರೀತಿಯ ಅವಶ್ಯಕತೆ ಇರುತ್ತೆ, ತರಬೇಕು. ಹೌದು, ಎಲ್ಲದಕ್ಕೂ ಒಂದೇ ತರ ಇರಲ್ಲ. ಅದೊಂದು ಸ್ವಲ್ಪ ಪ್ರತ್ಯೇಕವಾಗಿ ಡಿಫ್ರೆಂಟ್ ಆಗಿ ಮಾಡೋದ್ರಿಂದ ಅದೊಂಥರ ನನಗೂ ಅದೊಂಥರ ತೃಪ್ತಿ ಕೊಡುತ್ತೆ. ಇನ್ನೊಂದೇನಪ್ಪ ಅಂದ್ರೆ, ಜನಗಳಿಗೆ ಇವಾಗ ಏನೊಂದಾಗಿದೆ ಅಂದ್ರೆ, ಈ ನಮ್ಮ ಕನ್ನಡ ಕಮ್ಯುನಿಟಿನಲ್ಲಿ ಈಗ ಸುಮಾರು ಜನ ನಮ್ಮ ಭಾರತ ದೇಶದಲ್ಲಿ ಬರ್ತಾ ಇದ್ದಾರೆ. ಯಂಗ್ ಫ್ಯಾಮಿಲೀಸ್ 1 kid 2 kid ಹತ್ರ ಅವರೆಲ್ಲ ಮನೆಗಳು ತಗೋತಾ ಇದ್ದಾರೆ. ಅವ್ರಿಗೇನಂದ್ರೆ, ಅಲ್ಲಿ ಇದ್ದಾಗ ಅವ್ರ ಅಪ್ಪ ಅಮ್ಮ ಅಲ್ಲಿ ಒಂದು ಸಂಸ್ಕೃತಿ ಪೂಜೆ ಎಲ್ಲ ಮಾಡೋದನ್ನ ಇಲ್ಲಿ ಬಂದು ಅವ್ರಿಗೆ ಅದನ್ನೇ ಕಂಟಿನ್ಯೂ ಮಾಡೋದಕ್ಕೆ ನಾನು ಸಹಾಯ ಮಾಡ್ತಾ ಇದ್ದೀನಿ. ಸೊ ಅದೇ ತರನೇ ಇಲ್ಲಿ ಕಂಟಿನ್ಯೂ ಮಾಡಬಹುದು, ಆತರ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಅದೊಂದು, ಸೊ ಆ ಫ್ಯಾಮಿಲಿ ಗ್ರೂಪ್ಗಳು, ಯಂಗ್ ಫ್ಯಾಮಿಲೀಸ್, ಆಮೇಲೆ ಯಂಗ್ ಕಿಡ್ಸ್, ಇದಕ್ಕೆ ಸ್ಕೂಲ್ ಗೋಯಿಂಗ್ ಕಿಡ್ಸ್ಗೆ ವೇದ ಇದಕ್ಕೆ ಯಂಗ್ ಫ್ಯಾಮಿಲೀಸ್ಗೆ ಈ ತರ ನಮ್ದು ಪೂಜೆ ಇದ್ದು ನಮ್ಮ ಸಂಪ್ರದಾಯ ಅದನ್ನೆಲ್ಲ ಒಂದು ಬೆಳಕಿಗೆ ಬಂದು ಅದನ್ನ ಅರ್ಥ ಹೇಳ್ಕೊಟ್ಟು ಎಲ್ಲ ಮಾಡಿ ಸಹಾಯ ಮಾಡಿದ್ರೆ, ಅದು ನನ್ನ ನಂಬಿಕೆ ಏನಂದ್ರೆ ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಒಂದು ನಂಬಿಕೆ, ಅದನ್ನ ಮಾಡ್ತಾ ಇದ್ದೀನಿ. ಸೊ ಅದು ಒಳ್ಳೆಯ ಕೆಲಸನ ಮಾಡ್ತಾ ಇದ್ದಾರೆ ಸುಂದರೇಶ್ ಅವರೇ. ಯಾಕಂದ್ರೆ
ಸಾಮಾನ್ಯವಾಗಿ ನಾವು ನಮ್ಮ ಒಂದು ದೇಶ ಬಿಟ್ಟು ಒಂದು ಪಾಶ್ಚಾತ್ಯ ದೇಶಕ್ಕೆ ಬಂದಾಗ ಎಲ್ಲರೂ ಏನು ಅವ್ರಿಗೆ ಒಂದು ಎಕನಾಮಿಕಲಿ ಅವರ ಒಂದು ಸೆಟ್ಲ್ ಆಗ್ಬೇಕು ಅನ್ನೋ ಒಂದು ಇದಕ್ಕೆ ಒಳ್ಳೆಯ ಲೈಫ್ ಬೇಕು ಅನ್ನೋ ಒಂದು ಇದಕ್ಕೆ ಎಲ್ಲ ಬಂದಿರ್ತಾರೆ. ಬಟ್ ಅವ್ರಿಗೆ ಏನಂದ್ರೆ ನಮ್ಮ ಒಂದು ಸಂಸ್ಕಾರನ ನಾವು ನಮ್ಮ ಮಕ್ಕಳು ನಮ್ಮ ಮುಂದಿನ ಪೀಳಿಗೆಗೆ ಕೊಡ್ಬೇಕು ಅನ್ನೋದು ಅದು ವೆರಿ ಇಂಪಾರ್ಟೆಂಟ್. ಓದ್ಬಿಡ್ತಾರೆ, ಸ್ಕೂಲಲ್ಲಿ ಹೋಗಿ ಕಲ್ತ್ ಬಿಡ್ತಾರೆ, ಅವ್ರಿಗೆ ಬೇರೆ ನಾಲೆಜ್ ಎಲ್ಲ ಇರುತ್ತೆ. ಈ ಒಂದು ಸಂಸ್ಕಾರ, ಈ ಒಂದು ಮೌಲ್ಯಗಳು ಅನ್ನೋದೆಲ್ಲ ನಮ್ಮ ಒಂದು ನೀವು ಹೇಳ್ದಂಗೆ ನಮ್ಮ ಒಂದು ಪೀಳಿಗೆಯಿಂದ, ನಮ್ಮ ಹಿಂದಿನ ಪೀಳಿಗೆಯಿಂದ ಬಂದಿರೋದು. ಅದನ್ನ ಒಂದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು, ಅದು ಬೇರೂರ್ಬೇಕು, ನಮ್ಮ ಮುಂದಿನ ಪೀಳಿಗೆಗೂ ಅದಿರ್ಬೇಕು ಅನ್ನೋದೇ ನಮ್ಮ ಒಂದು ಸುಂದರೇಶ್ ಅವರ ಒಂದು ಪ್ಯಾಷನ್, ಒಂದು ಆಸೆ ಕೂಡ. ಸೊ ಅದಕ್ಕೋಸ್ಕರ ಅವರು ಒಂದು ಈಸ್ ಎ ವೆರಿ ಪ್ರೊಫೆಷನಲ್ ಇಂಜಿನಿಯರ್ ಆಗಿ ಅವರೊಂದು MBA ನ ಓದಿದ್ರು, ಅವರೊಂದು ಒಳ್ಳೆ ದೊಡ್ಡ ಕೆಲಸದಲ್ಲಿ ಇದ್ರು ಕೂಡ ಅವರು ಇದನ್ನ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಕಾರ್ಯ ಒಂದು ಇದನ್ನ ಇಟ್ಕೊಂಡು ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಅದೇ ತರನೇ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಒಂದು ನಮ್ಮ ಸಮುದಾಯಕ್ಕೆ ಒಂದು ಸಹಾಯ ಆಗಲಿ, ಅದರಿಂದ ಒಂದು ಆಸಕ್ತಿ ಬರಲಿ, ಅದನ್ನ ಹಂಗೆ ಮುಂದುವರಿಸಲಿ ನಮ್ಮ ಸನಾತನ ಧರ್ಮನ. ಆತರ ಇವಾಗ ಸುಮಾರು ಜನ ಇಲ್ಲಿ ಬರ್ತಾ ಇದ್ರಲ್ಲ, ಅವ್ರೆಲ್ಲರಿಗೂ ಅವ್ರ ತಂದೆ ತಾಯಿ ಎಲ್ಲ ಅಲ್ಲಿ ಪೂಜೆ ಎಲ್ಲ ಮಾಡಿ ಅಥವಾ ಅವ್ರದ್ದು ಒಂದು ಎಲ್ಲ ಒಂದು ಶಾಸ್ತ್ರ ಸಂಸ್ಕೃತಿ ಎಲ್ಲ ಮನೆ ಹೇಳ್ಕೊಟ್ಟು ಇಲ್ಲಿ ಆಲಫೇಸ್ ಇಲ್ಲಿ ಬಂದಾಗ ಡಿಫ್ರೆಂಟ್ ಕಲ್ಚರ್ ಇಲ್ಲಿ ಯಾರು ಸಿಗಲ್ಲ ಆತರ ಅಂತವ್ರಿಗೆ ನಾನು ಸಹಾಯ ಮಾಡೋದು ಏನಾಗುತ್ತೆ ಅಂದ್ರೆ ಆ ಗ್ಯಾಪ್ ನ ಮಿಸ್ ಆಗೋದಿಲ್ಲ. ಕರೆಕ್ಟ್ ಅಲ್ವಾ? ಪ್ರತಿಯೊಂದು ತುಂಬಾ ಖುಷಿ ಆಯ್ತು. ಬನ್ನಿ, ನಮ್ಮ ಸಂದರ್ಶನ ಸುಂದರೇಶ್ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಮತ್ತೊಂದು ನಾವು ಈ ರಾಜ್ಕುಮಾರ್ ಅವರ ಇದೇ ಒಂದು ಡಿವೈನ್ ಸಾಂಗ್ ನ ಕೇಳೋಣ. ಹೀಗೆ ಕೇಳ್ತಾ ಇರಿ ನಮ್ಮ ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದಾರೆ ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ನಮ್ಮ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ ನ ಕೂಡ ತಿಳ್ಕೋಬಹುದು. ಫ್ರೆಂಡ್ಸ್, ನಮ್ಮ ಸಂದರ್ಶನ ಸುಂದರೇಶ್ ರಾವ್ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಸುಂದರೇಶ್ ರಾವ್ ಅವರು ಬಹಳಷ್ಟು ಅವರ ಒಂದು ಈ ವೇದ ಕ್ಲಾಸಸ್ ಬಗ್ಗೆ, ಆಮೇಲೆ ಅವರೊಂದು ಪ್ರೀಸ್ಟ್ ಆಗಿ ಅವರು ಎಷ್ಟು ಕಮ್ಯುನಿಟಿ ಸೇವೆಯನ್ನ ಮಾಡ್ತಾ ಇದ್ದಾರೆ, ಎಷ್ಟೊಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅವರು ನಮ್ಮ ಒಂದು ಕಮ್ಯುನಿಟಿಯಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ ಅಂತ. ಹಾಗೆ ನಾವು ಇನ್ನೊಂದು ವಿಶೇಷತೆ ಸುಂದರೇಶ್ ರಾವ್ ಅವ್ರದ್ದು ಕಂಪೇರ್ ಟು ಅದರ್ ಪ್ರೀಸ್ಟ್ ಏನು ಡಿಫ್ರೆಂಟ್ ಅಂತ ಇರುತ್ತೆ ಅಂತ ಹೇಳಿದ್ರೆ, ಇವರು ಒಂದು ಸನಾತನ ಧರ್ಮವನ್ನು ವಿಶಿಷ್ಟ ವಿಧಾನದಲ್ಲಿ, ಅಂದರೆ ಈ ಒಂದು ಕಾರ್ಪೊರೇಟ್ ಶಿಸ್ತು ಮತ್ತು ತತ್ವವನ್ನು ಅಳವಡಿಸಿಕೊಳ್ಳುವ ಮೂಲಕ ನಮ್ಮ ಸಮುದಾಯಕ್ಕೆ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಬನ್ನಿ, ಹೇಗೆ ಅವರು ಒಂದು ಸನಾತನ ಧರ್ಮನ, ಈ ಒಂದು ನಮ್ಮ ಒಂದು ಮೌಲ್ಯಗಳನ್ನ ಹೇಗೆ ಒಂದು ಕಾರ್ಪೊರೇಟ್ ರೀತಿಯ ಒಂದು ಶಿಸ್ತುವನ್ನೆಲ್ಲ ಅಳವಡಿಸಿಕೊಂಡು ಹೇಗೆ ಅವ್ರು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅಂತ ಅದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಧನ್ಯವಾದಗಳು ಜೋಸ್ನಾ ಅವರೇ. ಅದೇ ನಾನು ನಮ್ದು ನಾನು ಮೊದಲೇ ಹೇಳ್ದಂಗೆ ನಾನು ಈ 25 ವರ್ಷ ಈ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಸೀನಿಯರ್ ಪೊಸಿಷನ್ಸ್ ಎಲ್ಲ ಇದ್ದೆ. ಅದರಿಂದ ನಮ್ಗೆ ಒಂಥರ ಅಲ್ಲೇನಪ್ಪ ಅಂದ್ರೆ ಶಿಸ್ತು, ಅಂದ್ರೆ ಈಗ ಅದನ್ನ ಮೀಟಿಂಗ್ ಹೋಗ್ಬೇಕಾದ್ರೆ ಆನ್ ಟೈಮ್ ಡೆಲಿವರಿ, ಇಲ್ಲಾಂದ್ರೆ ಕಸ್ಟಮರ್ ಫೋಕಸ್, ಯೂನಿಟ್ ಟು ಬಿ ಫ್ಲೆಕ್ಸಿಬಲ್, ಆಮೇಲೆ ಕಮ್ಯುನಿಕೇಶನ್ ಕರೆಕ್ಟ್ ಆಗಿರಬೇಕು, ಈ ಥರ. ಆಮೇಲಿಂದ ನಿಮ್ಮ ರಿಪೋರ್ಟಿಂಗ್ ಈ ಥರ ಬೇಕಾದಷ್ಟು ಈ ಕಾರ್ಪೊರೇಟ್ ಅಲ್ಲಿ ಇದಕ್ಕೆ ಒಂಥರ ಪ್ರಿನ್ಸಿಪಲ್ಸ್ ಎಲ್ಲ ಇರ್ತಲ್ಲ, ಅದನ್ನೆಲ್ಲ ನಾವು ಎಕ್ಸ್ಪೀರಿಯನ್ಸ್ ತಗೊಂಡ್ಬಿಟ್ಟು ನಾವೇನು ಮಾಡಿದೆ ಅಂದ್ರೆ ಅದನ್ನ ನಾವು ಈ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ನಾವು ಏನು ಕೆಲಸ ಮಾಡ್ತೀವಿ, ಈ ನಮ್ದು ಈ ಸನಾತನದ ಮುಂದೆ ಏನ್ ಕೆಲಸ ಮಾಡ್ತೀವಿ, ಎರಡಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಇಟ್ಸ್ ದ ಸೇಮ್ ಥಿಂಗ್ ಆಕ್ಚುಲಿ, ಬಟ್ ಇಟ್ಸ್ ಯು ಆರ್ ಡೂಯಿಂಗ್ ಎ ಡಿಫ್ರೆಂಟ್ ಆಕ್ಟಿವಿಟಿ ಅಷ್ಟೇ. ಸೊ ಅದರಿಂದ ಏನ್ ಅನ್ಕೊಂಡೆ, ಇದರಲ್ಲಿ ಏನು ಕಲ್ತಿದ್ದು ನಮ್ದು ನಾಲೆಡ್ಜು, ನಮ್ದು ಪ್ರಿನ್ಸಿಪಲ್ಸ್ ಅದನ್ನೆಲ್ಲ ಇದರ ಅಳವಡಿಸಿದ್ರೆ ಹೆಂಗಾಗುತ್ತೆ ಅಂದ್ಬಿಟ್ಟು ಆ ತರ ಮಾಡ್ಕೊಂಡು ನಾವು ಬಂದೆ. ಅದು ನನ್ನ ಪ್ರಕಾರ ಅದು ವೆರಿ ಸಕ್ಸಸ್ಫುಲ್ ಆಗಿ ವರ್ಕ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಸಿಂಪಲ್ ಥಿಂಗ್ಸ್ ಲೈಕ್ ಈಗ ಯಾವ್ದನ್ನ ಪೂಜೆ ಅಥವಾ ಒಪ್ಕೊಂಡು ಯಾವ್ದನ್ನ ಕ್ಲಾಸ್ಗೆ ಒಪ್ಕೊಂಡು ಅಂದ್ರೆ ನಾನು ಯಾವತ್ತು ಐ ನೆವರ್ ಗೋ ಲೇಟ್, ಆನ್ ಟೈಮ್. ಅವ್ರಿಗಿಂತ ಮುಂಚೆ ಅದನ್ನ ಪೂಜೆ ಮಾಡಿಸ್ಕೊ, ಅವ್ರಿಗಿಂತ ಮುಂಚೆ ನಾನು ಇರ್ತೀನಿ. ಸೊ ಆ ತರ ಪ್ಲಾನ್ ಮಾಡ್ಕೋತೀನಿ ನಾನು. ಸೊ ಅದು ಇಟ್ಸ್ ನಾಟ್ ಎ ಬಿಗ್ ಡೀಲ್, ಸಿಂಪಲ್ ಥಿಂಗ್ಸ್ ಮ್ಯಾಟರ್ಸ್. ಆರ್ಗನೈಸೇಷನಲ್ ಟೈಮ್ ಮ್ಯಾನೇಜ್ಮೆಂಟ್. ಅದ ಆಮೇಲೆ ಇಷ್ಟೊತ್ತಿಗೆ ಬರ್ತೀನಿ, ಇಷ್ಟೊತ್ತಿಗೆ ನೀವು ಇಷ್ಟೊಂದು ಪೂಜೆ ಶುರು ಮಾಡಬೇಕು, ಇಷ್ಟೊತ್ತಿಗೆ ಲಗ್ನ ಇರುತ್ತೆ, ಅದಕ್ಕೆಲ್ಲ ಟೈಮ್ನೆಲ್ಲ ನಾನೇ ಮ್ಯಾನೇಜ್ ಮಾಡ್ತೀನಿ. ಅದ್ರ ತಕ್ಕಂತೆ ಅವ್ರಿಗೆ ಹೇಳ್ತೀನಿ ಏನೇನು ಪ್ರಿಪೇರ್ ಆಗಬೇಕು, ಏನೇನು ಮಾಡ್ಕೊಂಬರ್ಬೇಕು ಅಂತ ಹೇಳ್ತೀನಿ. ಎಷ್ಟೊಂದು ಪೂಜೆ ಮುಗಿಸ್ತೀನಿ, ಕರೆಕ್ಟಾಗಿ ಅಷ್ಟಕ್ಕೆ ಪೂಜೆ ಮುಗಿಸ್ತೀನಿ ನಾನು. ಆಮೇಲೆ ಅವ್ರಿಗೆ ಬೇರೆ ಏನೋ ಕೆಲಸಗಳಿರ್ಬೋದು, ಆ ಥರ ಎಲ್ಲ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್, ನಂಬರ್ 1. ಇನ್ನೊಂದೇನಪ್ಪ ಅಂದ್ರೆ ಕಮ್ಯುನಿಕೇಶನ್. ಆಮೇಲೆ ಏನು ಕನ್ಫ್ಯೂಷನ್ ಇರ್ಬೋದು, ಯಾವ್ದೋ ಪೂಜೆ ಮಾಡಬೇಕು, ಯಾವ್ದಾರ ಒಂದು ಧಾರ್ಮಿಕ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಅವ್ರಿಗೆ ಏನಕ್ಕೆ ಮಾಡ್ತಾ ಇದ್ದೀರಾ, ಅಂದ್ರೆ ನಿಮ್ಗೆ ಅದರಿಂದ ಏನ್ ಮಾಡ್ಬೇಕು ಅಂತಿದ್ದೀರಾ, ಅದಕ್ಕೆ ನಾವು ಅದರಿಂದ ಅವ್ರ ಜೊತೆ ನಾವು ಒಂದು ಕೂಡಿ ಒಂದು 3-4 ವಾರಗಳಿಗೆ ಮುಂಚೆ ನಾವು ನಂಗೇನೋ ಹೇಳಿದ ಈ ತರ ಮಾಡ್ಬೇಕು ಅಂತ ಹೇಳಿದ್ರೆ ಓಪನ್ ಕ್ಲಿಯರ್ ಕಮ್ಯುನಿಕೇಶನ್ ಇರ್ಬಾರ್ದು. ಕರೆಕ್ಟ್ ಆಗಿ ಅವ್ರಿಗೆ ಏನ್ ಬೇಕು ತಿಳ್ಕೊಂಡು ಅದ್ರ ಪ್ರಕಾರ ಕಸ್ಟಮೈಸ್ ಮಾಡಿ ಅದಕ್ಕೆ ಅವ್ರಿಗೆ ಏನ್ ಬೇಕೋ ಆ ತರ ಅದ್ ಮಾಡ್ಬೇಕು. ಯಾಕಂದ್ರೆ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಕನ್ನಡ ಸಮುದಾಯದಲ್ಲೇ ಬೇರೆ ಬೇರೆ ಮತಗಳು,
ಬೇರೆ ಬೇರೆ ಇದರಿಂದ ಇವಾಗ ನಾರ್ತ್ ಕರ್ನಾಟಕದಿಂದ ಬಂದಿರ್ಬೋದು, ಹೌದು. ಬೇರೆ ಅವ್ರದ್ದು ಬೇರೆ ಬೇರೆ ರೀತಿ ಪೂಜೆಗಳಿರುತ್ತೆ. ಈಗ ಕಸ್ಟಮ್ ತರ ಬೇರೆ ತರ ಬೇರೆ ಇರುತ್ತೆ. ತರ ಪೂಜೆ ಅವ್ರು ಇರುತ್ತೆ. ಅವ್ರಿಗೆ custom ಎಲ್ಲಾರ್ಗು ಒಂದೇ ತರ ಮಾಡಿಸಿದ್ರೆ ಅವ್ರಿಗೆ ಕೆಲವ್ರಿಗೆ ಕೋಪ, ಕೆಲವ್ರಿಗೆ ಓ ಇವು ಸರ Not one size fits all. ಸೊ ಅದಕ್ಕೆ ಏನಂದ್ರೆ ಫಸ್ಟ್ ಅವ್ರನ್ನ ಕೇಳ್ಕೊತೀನಿ, ನಿಮ್ಗೆ ಏನ್ ಮಾಡ್ಬೇಕು, ನಿಮ್ ತಂದೆ ತಾಯಿಗಳನ್ನ ಕೇಳಿ ಅವ್ರೇನ್ ಮಾಡ್ಬೇಕು ಅಂತಾರೆ ಅಂತ ಕೇಳಿ ಅದ್ರ ಪ್ರಕಾರ ನಾನು ಕಸ್ಟಮೈಸ್ ಮಾಡಿ ಅದ್ರ ಪ್ರಕಾರ ನಾನು ಪೂಜೆ ಲಿಸ್ಟ್ ನ ಕಳಿಸಿ ಅದ್ರ ಪ್ರಕಾರ ಎಲ್ಲ ಪೂಜೆ ಸಾಮಗ್ರಿಗಳು ತಗೊಂಡೋಗ್ಬಿಟ್ಟು ಅದ್ರ ಪ್ರಕಾರ ಎಕ್ಸ್ಪ್ಲೇನ್ ಮಾಡಿ ಪೂಜೆ ಮಾಡಿ ಎಲ್ಲ ಪೂರ್ತಿ ಮಾಡ್ತಾರೆ. ಸೊ ಆತರ ಮಾಡೋದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ ಇವಾಗ ಯಾವುದೇ ಸಮುದಾಯದವರು ಓಕೆ ಈ ತರ ಇವರು ನಮ್ಮ ಇದಕ್ಕೆ ಪುರೋಹಿತರು ಇರಪ್ಪ ನಮ್ಗೆ ಇವರು ನಮ್ಗೆ ಸರಿ ಬರಲ್ಲ, ಬೇರೆ ಹತ್ರ ಹೋಗ್ಬೇಕು ನಾವು, ಯಾಕಂದ್ರೆ ಲಾಸ್ಟ್ ಟೈಮ್ ಸರಿ ಮಾಡಲ್ಲ, ಆತರ ಅವಕಾಶ ಕೊಡಬಾರ್ದು ಅಂತ ಒಂದು ಏನಂತ ಟೇಲರ್ ಮೇಡ್ ಸೊಲ್ಯೂಷನ್ಸ್, ಆಮೇಲೆ ಕಸ್ಟಮೈಸ್ ಮಾಡ್ಕೊಂಡು ಅದು ಕರೆಕ್ಟ್ ಆಗಿ ಅಡ್ರೆಸ್ ಮಾಡೋದು. ಆತರ ಮಾಡೋದ್ರಿಂದ ಏನಾಗಿದೆ ಅಂದ್ರೆ ಒಂಥರ ನಾವು ಮಾಡೋದ್ರೆ ನಮಗೂ ಒಂದು ಸಮಾಧಾನ ಬರುತ್ತೆ, ಆಮೇಲೆ ಒಂಥರ ಫೀಡ್ಬ್ಯಾಕ್ ಅವ್ರದ್ದು ಇದಕ್ಕೆ ಪರಿವರ್ತನೆಗಳು ಏನು ಅಂತ ಹೇಳಿದ್ರೆ ಅದು ಒಂಥರ ಪಾಸಿಟಿವ್ ಆಗಿರುತ್ತೆ. ಆತರ ಮಾಡ್ಕೊಂಡು ಆತರ ನಾವು ಒಂದ್ ಕಡೆ ಹೋಗಿ ಆತರ ಡೆಮಾನ್ಸ್ಟ್ರೇಟ್ ಮಾಡ್ಕೊಂಡು ಹೋಗ್ತಾ ಹೋದ್ರೆ ಅದು ನಮಗೂ ಒಂದು ಕಮ್ಯುನಿಕೇಶನ್ ಇಸ್ ದಿ ಕೀ. ಆಮೇಲೆ ಫ್ಲೆಕ್ಸಿಬಿಲಿಟಿ ಇರಬೇಕು, ಆಮೇಲೆ ಆನ್ ಟೈಮ್ ಆಮೇಲೆ ಕಸ್ಟಮರ್ ಸರ್ವಿಸ್. ಈಗ ಯಾರು ಪೂಜೆ ಮಾಡ್ತಾರೆ ಅವರು ಕಸ್ಟಮರ್ ತರ, ಕಸ್ಟಮರ್ ಸರ್ವಿಸ್ ತರ ಅವ್ರಿಗೆ ಇರಬೇಕು. ಏನೋ ಲಾಸ್ಟ್ ಮಿನಿಟ್ ಅಲ್ಲಿ ಏನೋ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾರೆ ಅಥವಾ ನನಗೂ ಆಗ್ದ ಅಂತಾರೆ, ಅವಾಗ ಸರಿಯಾಗಿ ಕಮ್ಯುನಿಕೇಟ್ ಮಾಡ್ಬೇಕು. ಅವಾಗ ಎಷ್ಟೋ ಕಡೆ ಹೋಗ್ದೇನೆ ಇದ್ರೆ ಸರಿ ಇರಲ್ಲ. ಆತರ ನಾವು ಲಿಟಲ್ ಥಿಂಗ್ಸ್ ಅದನ್ನ ನೋಡ್ಕೊಂಡು ಇನ್ನು ಕಲಿತಾ ಇದ್ದೀನಿ ನಾನು. ಬಟ್ ಅದನ್ನ ಆ ಪ್ರಿನ್ಸಿಪಲ್ಸ್ ನ ಇಲ್ಲಿ ಅಳವಡಿಸೋದೇ ನನ್ನ ಮೇನ್ ಒಂದು ಧ್ಯೇಯ ಆಗಿದೆ. ಹೌದು, ಬಹಳ ಚೆನ್ನಾಗಿ ಎಲ್ಲ ವಿವರಿಸಿದ್ರಿ. ಹಾಗೆ ನೀವು ಹೇಳ್ತಾ ಇದ್ರಿ ಪೂಜೆ ಅಂದ್ರೆ ಸುಮ್ನೆ ಪೂಜೆ ಮಾಡ್ಬಿಟ್ಟು ಹೋಗಲ್ಲ, ಯಾಕೆ ನಾನು ಈ ಪೂಜೆ ಮಾಡ್ತಾ ಇದ್ದೀನಿ, ಇದರ ಅರ್ಥ ಏನು ಎಕ್ಸ್ಪ್ಲೈನ್ ಮಾಡ್ತೀರಾ. ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಹೇಳಿದ್ರೆ ಅವ್ರಿಗೆ ಅದರಿಂದ ಏನಾಗುತ್ತೆ ಅಂದ್ರೆ ಒಂಥರ ಅವ್ರಿಗೂ ಒಂಥರ ಆಸಕ್ತಿ ಬರುತ್ತೆ, ಅರ್ಥ ಆಗುತ್ತೆ. ನಿಜವಾಗ್ಲೂ ನಾವು ಮಾಡಿದ್ದಕ್ಕೂ ಒಂದು ವ್ಯರ್ಥ ಆಗಿಲ್ಲ, ಇದು ನಾವು ಕರೆಕ್ಟ್ ಆಗಿ ಮಾಡಿದೀವಿ ಅಂತ ಒಂದು ಮನಃಶಾಂತಿ ಸಿಗುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ಅದೇ ತರನೇ ಮುಂದೆ ಅಳವಡಿಸ್ಕೊಂಡು ಹೋಗೋದಕ್ಕೂ ಅವ್ರಿಗೊಂದು ಅನುಕೂಲ ಆಗುತ್ತೆ. ಅದರಿಂದ ಸೊ ಅಲ್ಲಿಗೆ ಬಿಟ್ಬಿಡ್ಬಾರ್ದು ಇವತ್ತ ಸತ್ಯನಾರಾಯಣ ಪೂಜೆ ಏನೇನ್ ಮಾಡ್ಬೇಕು, ಸಾಮಗ್ರಿಗಳು ತಂದ್ಬಿಡ್ಬೇಕು, ಅದಕ್ಕೆ ಮಾಡ್ಬೇಕು ಅಂತ ಮಾಡ್ತಾರೆ. ಬಟ್ ಇವ್ರು ಏನಂದ್ರೆ ಅದ್ ಯಾಕೆ ಮಾಡ್ತಾ ಇದೀವಿ, ಅದು ಏನು ವಿಶೇಷತೆ ಏನು ಅಂತ ಅದೊಂದು ಎಕ್ಸ್ಪ್ಲೇನ್ ಮಾಡೋದ್ರಿಂದ ನಿಮ್ಗೆ ಇನ್ನ ಅರ್ಥ ಆಗತ್ತೆ ಯಾಕೆ ನಾವು ಮಾಡ್ಕೊಳ್ತೀವಿ. ನಿಜ ನಿಜ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಎಲ್ಲಾ ಪೂಜೆಗಳನ್ನು ಎಲ್ಲಾರ್ನು ನಾನು ಇನ್ವಾಲ್ವ್ ಮಾಡ್ತೀನಿ. ಸೊ ಈಗ ಎಷ್ಟೋ ಕಡೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವೇ ಪೂಜೆ ಮಾಡ್ಕೊಂಡು ಹೋಗ್ಬಿಡ್ತೀವಿ ಆಸ್ ಎ ಪ್ರೀಸ್ಟ್ಗಳು ಮಾಡ್ಕೊಂಡು ಹೋಗ್ತೀವಿ. ನಾನು ಒಂದೇ ಆಮೇಲೆ ಕಂಡಕ್ಟರ್, ನಾನು ಪೂಜೆಯಲ್ಲಿ ಏನಕ್ಕೂ ಇನ್ವಾಲ್ವ್ ಆಗೋದಿಲ್ಲ. ಬಟ್ ಎಲ್ಲಾರ್ಗು ಯಾರ್ಯಾರು ಮನೇಲಿ ಯಾರ್ಯಾರು ಈ ತರ ಈಗ ಅಪ್ಪ ಅಮ್ಮ ಚಿಕ್ಕ ಮಕ್ಕಳು ಇದೆ, ಚಿಕ್ಕ ಮಕ್ಕಳನ್ನು ಈಗ ಅಳವಡಿಸ್ಕೊಳ್ಳೋದು, ಅವ್ರಿಗೂ ಎಕ್ಸ್ಪ್ಲೈನ್ ಮಾಡೋದು, ಅವ್ರಿಗೂ ಅವ್ರ ಕೈಯಲ್ಲಿ ಹೂವು ಹಾಕ್ಸೋದು, ಆತರ ಪೂಜೆ ಮಾಡಿಸೋದು. ಆಮೇಲೆ ಬಂದಿರೋ ಗೆಸ್ಟ್ಗಳಿಗೆ ಯಾರು ಆಸಕ್ತಿ ಇದ್ರೆ ಅವರು ಬಂದು ಇದು ಮಾಡೋದು. ಸೊ ಆತರ ಇನ್ವಾಲ್ವ್ ಮಾಡೋದು ಏನಾಗುತ್ತೆ ಅಂದ್ರೆ ಒಂದು ಸಾಮೂಹಿಕವಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಎಲ್ಲಾರು ಇನ್ವಾಲ್ವ್ ಆಗಿರ್ತಾರೆ. ಅದೊಂಥರ ಒಂದು ಮನಃಶಾಂತಿ ಸಿಗುತ್ತೆ. ಅದೊಂದು ಮಾಡಿಸ್ತೀನಿ ನಾನು. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಇನ್ವಾಲ್ವ್ಮೆಂಟ್ ಇದ್ದಾಗ ಇನ್ನ ಚೆನ್ನಾಗಿರುತ್ತೆ ಅಲ್ವಾ. ಎಲ್ಲ ನಮ್ಗೊಂದು ಆಪರ್ಚುನಿಟಿ ಸಿಗ್ತಾ ಇದೆ ಅನ್ಸುತ್ತೆ. ಪ್ಲಸ್ ಅವ್ರಿಗೂ ನಾವು ಒಂದೇನೋ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಂಡಿದೀವಿ ಅನ್ನೋ ಒಂದು ಭಾವನೆ ಕೂಡ ಅವ್ರಗಳಿಗೆ ಬರುತ್ತೆ. ನಿಜ ನಿಜ ನಿಜ. ಆತರ ಮಾಡೋದ್ರಿಂದ ಅದನ್ನ ಅಳವಡಿಸ್ಕೊಂಡು ಹಂಗೆ ಮುಂದುವರ್ಸೋಣ ಅಂತ ಒಂದು ಪ್ಲಾನ್ ಇದೆ. ಶಿಸ್ತು ಅನ್ನೋದು ಯಾವುದೇ ಒಂದು ಧ್ಯೇಯ, ಯಾವುದೇ ಒಂದು ಕಾರ್ಯದಲ್ಲಿ ಶಿಸ್ತು ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಎಸ್ಪೆಷಲಿ ಒಂದು ಪೂಜಾ ಕಾರ್ಯಗಳು ಅಂದ್ರೆ ನೀವ್ ಹೇಳ್ದಂಗೆ ಈ ಲಗ್ನ ನೋಡ್ತೀವಿ, ಈ ಕಾಲಗಳನ್ನ ನೋಡ್ತೀವಿ, ಅದೆಲ್ಲ ವೆರಿ ಇಂಪಾರ್ಟೆಂಟ್. ಪೂಜೆಗಳೆಲ್ಲ ಆ ದಿನ ಆ ಕಾಲದಲ್ಲಿ ಮಾಡಬಹುದು, ದಿನ ಆದ್ರೂ ಆ ಟೈಮ್ ಅಂತಾನು ಇರುತ್ತೆ, ಅಮೃತಗಳಿಗೆ ಅಂತ ಎಲ್ಲ ಇರುತ್ತೆ. ಸೊ ಪ್ರತಿಯೊಂದು ಇಂಪಾರ್ಟೆಂಟ್, ಮಿಸ್ ಮಾಡ್ಕೋಬಾರ್ದು. ಹೌದೌದು ನಿಜ. ಕೆಲವು ಪೂಜೆಗಳು 5:30ಗೆ ಸ್ಟಾರ್ಟ್ ಆಗ್ಬೇಕು, 5 ಗಂಟೆಗೆ ದೋಗಲ್ ಇರ್ತೀವಿ. ಆತರ ಎಲ್ಲ ಒಂಥರ ನಮ್ದು ಕಮಿಟ್ಮೆಂಟ್ ಇರ್ಬೇಕು, ನಮ್ದು ಒಂದು ಆಸಕ್ತಿ ಇರ್ಬೇಕು. ಅವಾಗ ಇಬ್ರು ಆಸಕ್ತಿ ಇದ್ದು ಇಬ್ರು ಕರೆಕ್ಟ್ ಆಗಿ ಒಂಥರ ಒಂದೇ ಧ್ಯೇಯದಿಂದ ಕೆಲಸ ಮಾಡಿದ್ರೆ ಸೊ ಅದು ಒಂಥರ ಪಾಸಿಟಿವ್ ಎಫೆಕ್ಟ್ ಬರುತ್ತೆ ನಮ್ಗೆ. ಅದರಿಂದ ಆತರ ವಿಫಲವಾಗುತ್ತೆ. ಹೌದು, ಇಲ್ಲ ಬಹಳಷ್ಟು ಚೆನ್ನಾಗೆಲ್ಲ ಸೊಗಸಾಗಿ ವಿವರಿಸಿದ್ರಿ. ನಮ್ಮ ಸಂದರ್ಶನ ಸುಂದರೇಶ್ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಅದಕ್ಕಿಂತ ಮುಂಚೆ ಬನ್ನಿ, ನಾನು ಪ್ರತಿ ವಾರ ಮಾಡ್ದಂಗೆ ಈ ಮನೆಯಲ್ಲೇ ಮದ್ದು ಅಂತ ಇವತ್ತು ನಾನು ತಗೊಂಡಿರೋ ಪದಾರ್ಥ ಮೆಂತ್ಯ ಸೊಪ್ಪು ಅಂತ, ಮೇಥಿ ಲೀವ್ಸ್. ಸೊ ಬನ್ನಿ ಇದರ ಬಗ್ಗೆನೂ ಕೂಡ, ಇದರ ಅವಶ್ಯಕತೆಗಳ ಬಗ್ಗೆ ಎಲ್ಲ ಕೂಡ ತಿಳ್ಕೊಳ್ಳೋಣ. ಸೊ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಆರೋಗ್ಯ ರಕ್ಷಣೆಯ ದೃಷ್ಟಿಯಿಂದ ಮೆಂತ್ಯ ಸೊಪ್ಪಿನ ಸೇವನೆ ಅನಿವಾರ್ಯ. ಈ ಸೊಪ್ಪಿನಲ್ಲಿ ಎ ಹಾಗೂ ಬಿ ಜೀವಸತ್ವಗಳ ಜೊತೆಗೆ ಕಬ್ಬಿಣದ ಅಂಶ ಅಪಾರವಾಗಿದೆ. ಪಿತ್ತ ವಿಕಾರಗಳಿಂದ ನರಳುವವರಿಗೆ ಈ ಸೊಪ್ಪಿನ ಸೇವನೆ ತುಂಬಾ ಅನುಕೂಲ. ಬೇದಿ ಆಮಶಂಕೆಯಿಂದ ನರಳುವವರಿಗೆ ಇದರ ಸೇವನೆ ತುಂಬಾ ಒಳ್ಳೆಯದು. ಮೆಂತೆ ಕಾಳನ್ನು ಕುಟ್ಟಿ ಪುಡಿ ಮಾಡಿದ ನಂತರ ಮೊಸರು ಬೆರೆಸಿ ಸೇವಿಸುವುದರಿಂದ
ಆಮಶಂಕೆಯ ನಿವಾರಣೆ ಆಗುವುದು. ಮೆಂತ್ಯ ಹಿಟ್ಟನ್ನು ತಣ್ಣೀರಿನಲ್ಲಿ ಅರೆದು ತಲೆಗೆ ಲೇಪಿಸಿಕೊಂಡು ಕೆಲ ಕಾಲದ ನಂತರ ಸ್ನಾನ ಮಾಡುವುದರಿಂದ ತಲೆ ಹೊಟ್ಟು ಉದುರುವುದು ಕೂಡ ಕಡಿಮೆ ಆಗುವುದು. ಮೆಂತ್ಯ ಸೊಪ್ಪನ್ನು ತೆಂಗಿನ ಹಾಲಿನಲ್ಲಿ ನುಣ್ಣಗೆ ಅರೆದು ತಲೆಗೆ ಹಚ್ಚಿಕೊಳ್ಳುವುದರಿಂದ ಕೂದಲು ಉದುರುವುದು ನಿಂತು ನೀಳವಾಗಿ ಬೆಳೆಯುತ್ತದೆ. ಮೆಂತ್ಯ ಸೊಪ್ಪಿನ ಎಳೆಯ ಎಲೆಗಳನ್ನು ಅರೆದು ತಲೆಗೆ ಹಚ್ಚಿಕೊಂಡು ಮಾಲೀಶು ಮಾಡಿ ಮುಗಿದ ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡುತ್ತಿರಬೇಕು. ಈ ಕ್ರಮವನ್ನು 1-2 ತಿಂಗಳ ಕಾಲ ಅನುಸರಿಸಿಕೊಂಡು ಬಂದರೂ ಆ ದಿನವೂ 1-2 ಕೂದಲು ಬೆಳೆಯುವುದಲ್ಲದೆ ಕೂದಲಿನ ಬಣ್ಣದಲ್ಲಿ ಕೂಡ ಮೆರುಗು ಕಾಣುವುದು. ಮೆಂತ್ಯ ಹಿಟ್ಟಿನಲ್ಲಿ ಮೈ ತಿಕ್ಕಿಕೊಳ್ಳುವುದರಿಂದ ಚರ್ಮ ಸುಕ್ಕಾಗುವುದು ಕೂಡ ನಿಧಾನ ಆಗುತ್ತದೆ. ಮೆಂತ್ಯ ಸೊಪ್ಪಿನಂತೆ ಇದರ ಕಾಳುಗಳು ಸಹ ಔಷಧಿಯ ರೂಪದಲ್ಲಿ ವಿವಿಧ ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತದೆ. ಮೆಂತ್ಯ ಕಾಳುಗಳನ್ನು ತುಪ್ಪದಲ್ಲಿ ಹುರಿದು ಪುಡಿ ಮಾಡಿ ದಿನವೂ ಎದ್ದ ಕೂಡಲೇ ಸ್ವಲ್ಪ ತಿಂದು ನೀರು ಕುಡಿಯುವುದರಿಂದ ಮಧುಮೇಹ ನಿವಾರಣೆ ಆಗುವುದು. ರಕ್ತದ ಒತ್ತಡದಿಂದ ಒದ್ದಾಡುವವರಿಗೂ ಕೂಡ ಈ ರೀತಿಯ ಸೇವನೆ ಅನುಕೂಲ. ಸಂಧಿವಾತ ರೋಗದಿಂದ ನರಳುವವರು ಈ ಪುಡಿಗೆ ಶುಂಠಿ ಹಾಗೂ ಬೆಲ್ಲ ಬೆರೆಸಿ ದಿನವೂ 1-2 ಬಾರಿ ಚಿಕ್ಕ ಚಿಕ್ಕ ಉಂಡೆಯ ರೂಪದಲ್ಲಿ ಸೇವಿಸುವುದರಿಂದ ಗುಣಮುಖರಾಗುವವರು. ಹೊಟ್ಟೆಯಲ್ಲಿ ವಾಯು ವಿಕಾರತೆ ರೂಪದ ಗ್ಯಾಸ್ಟ್ರಿಕ್ ತೊಂದರೆಗಳಿದ್ದರೆ ಮೆಂತ್ಯ ಸೊಪ್ಪು ಹಾಗೂ ಕಾಳನ್ನು ಅಡಿಗೆಯಲ್ಲಿ ಉಪಯೋಗಿಸುವುದರಿಂದ ನಿಧಾನವಾಗಿ ವಿಕಾರತೆಗಳು ಕಡಿಮೆ ಆಗುವುದು. ಮೆಂತ್ಯ ಸೊಪ್ಪಿನಿಂದ ಪಲ್ಯ, ಸಾರು, ಗೊಜ್ಜು, ರೊಟ್ಟಿ, ಪಕೋಡ, ವಡೆ ಹೀಗೆ ವೈವಿಧ್ಯಮಯ ಅಡುಗೆಯನ್ನು ಕೂಡ ತಯಾರಿಸಬಹುದು. ಹೀಗೆ ಬೇಯಿಸಿದ ಸೊಪ್ಪಿನ ಸೇವೆಯಿಂದ ಬೆನ್ನು ನೋವು, ಸೊಂಟ ನೋವು ಮತ್ತು ಸಂಧಿವಾತ ರೋಗಗಳು ಕೂಡ ನಿವಾರಣೆ ಆಗುವುದು. ಸೊ ಇಷ್ಟೆಲ್ಲ ಪೋಷಕಾಂಶಗಳ ಆಗರವಾಗಿರುವ ಮೆಂತ್ಯ ಸೊಪ್ಪನ್ನು ನಮ್ಮ ಆಹಾರದಲ್ಲಿ ಹೆಚ್ಚು ಹೆಚ್ಚು ಉಪಯೋಗಿಸಬೇಕು. ಸೊ ನಿಮ್ಗೆ ಇದರಿಂದ ಎಷ್ಟು ಉಪಯೋಗ ಆಗತ್ತೆ ಒಂದು ಆರೋಗ್ಯಕ್ಕೆ ಎಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಬನ್ನಿ ಹಾಗೆ ಈ ವಾರ ಕನ್ನಡ ಚಲನಚಿತ್ರ ಯಾವ್ದಾದ್ರು ರಿಲೀಸ್ ಆಗಿದೆ ಅಂತ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸೊ ಮೊದಲನೇದು ಇದು ಆರಾಟ ಅಂತ, ಇದೊಂದು ಡ್ರಾಮಾ ಮತ್ತೆ ಫ್ಯಾಮಿಲಿ ಚಿತ್ರ. ಇದನ್ನು ನಿರ್ದೇಶಿಸಿದ್ದಾರೆ ಪುಷ್ಪರಾಜ್ ಅವರು. ಪ್ರಮುಖ ಪಾತ್ರದಲ್ಲಿ ರಂಜನ್, ವಿನ್ಯ ರಾಯ್ ಹಾಗೆ ಚೇತನ್ ರಾಯ್ ಮನಿ ಅಂತ ಅವರೆಲ್ಲ ಪ್ರಮುಖ ಪಾತ್ರದಲ್ಲಿದ್ದಾರೆ. ಹಾಗೆ ಇನ್ನೊಂದು ಮೂವಿ ದೇಸಾಯಿ ಅಂತ, ಅದೊಂದು ಡ್ರಾಮಾ ಚಿತ್ರ. ಅದನ್ನ ನಿರ್ದೇಶಿಸಿದ್ದಾರೆ ನಾಗಿರೆಡ್ಡಿ ಬಾಬಾ ಅವರು. ಪ್ರಮುಖ ಪಾತ್ರದಲ್ಲಿದ್ದಾರೆ ಎಚ್ ಪ್ರವೀಣ್ ಕುಮಾರ್, ರಾಧ್ಯ ಮತ್ತೆ ಮಧುಸೂದನ್ ಅವರು. ಹಾಗೆ ಇನ್ನೊಂದು ಚಿತ್ರ ಚಿಲ್ಲಿ ಚಿಕನ್ ಅಂತ, ಇದೊಂದು ಡ್ರಾಮಾ ಚಿತ್ರ. ಇದನ್ನ ನಿರ್ದೇಶಿಸಿದ್ದಾರೆ ಪ್ರತೀಕ್ ಪ್ರಜೋಶ್ ಅವರು. ಪ್ರಮುಖ ಪಾತ್ರದಲ್ಲಿ ಶೃಂಗಾ, ಬಿವಿ, ವಿಜಯ್ ಮತ್ತೆ ಹೀರಾಕ್ ಅವರು ಈ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಸೊ ಈ ವಾರ ಒಂದು 3 ಕನ್ನಡ ಚಲನಚಿತ್ರ, ಆರಾಟ, ದೇಸಾಯಿ ಮತ್ತೆ ಚಿಲ್ಲಿ ಚಿಕನ್ ಅಂತ. ಸೊ ಈ ಒಂದು ಚಲನಚಿತ್ರಗಳು ರಿಲೀಸ್ ಆಗಿದೆ. ನಾವೊಂದು OTTಗೆ ಬರೋ ತನಕ ಈ ಆಸ್ಟ್ರೇಲಿಯಾದಲ್ಲಿ ಕಾಯಬೇಕು. ಬಟ್ ತುಂಬಾ ಖುಷಿ ಆಗುತ್ತೆ ಎಷ್ಟೊಂದು ಕನ್ನಡ ಮೂವಿಗಳು ರಿಲೀಸ್ ಆಗ್ತಿದೆ ಅಂತ. ಸೊ ನಿಮ್ಗೆಲ್ಲ ಈ ಒಂದು ಮಾಹಿತಿಗಳು ಉಪಯುಕ್ತ ಆಗಿದೆ ಅಂತ ತಿಳ್ಕೊಳ್ತಾ ನಮ್ಮ ಒಂದು ಸಂದರ್ಶನ ಸುಂದರೇಶ್ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗತ್ತೆ. ಸುಂದರೇಶ್ ಅವರು ಬಹಳಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಬನ್ನಿ ನಾವು ಇನ್ನೂ ಒಂದು ಒಳ್ಳೆಯ ರಾಜ್ಕುಮಾರ್ ಅವರ ಒಂದು ಇನ್ನೊಂದು ಡಿವೋಷನ್ ಹಾಡನ್ನ ಕೇಳೋಣ. ಹೀಗೆ ಕೇಳ್ತಾ ಇರಿ ನಮ್ಮ ಅಪ್ಪ ಕನ್ನಡ ರೇಡಿಯೋ. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ನಮ್ಮ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ ನ ಕೂಡ ತಿಳ್ಕೋಬಹುದು. ಹಾಗೆ ನಮ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ. ನಮ್ಮ ಒಂದು ಪ್ರತಿಯೊಂದು ಇಂಟರ್ವ್ಯೂನ ಕೂಡ ನಾವು ಅದರಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಸೊ ದಯವಿಟ್ಟು ಮರೀದೆ ಸಬ್ಸ್ಕ್ರೈಬ್ ಮಾಡಿ, ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಿಮ್ಗೆ ಒಂದು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡೋದು ನಿಮ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಸೊ ಅದನ್ನ ಮರಿಬೇಡಿ. ಹಾಗೆ ನಮ್ಮ ಒಂದು ಈ ಕಾರ್ಯಕ್ರಮ ಪ್ರಪಂಚದಾದ್ಯಂತ www.connectfm.in ಅಲ್ಲದೆ ನಮ್ಮ ಒಂದು ಆಪ್ ಕೂಡ ಇದೆ, ಕಮ್ಯುನಿಟಿ ಪ್ಲಸ್ ಅಂತ. ಅದೊಂದು ಫ್ರೀ ಆಪ್. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಕೂಡ ಈ ಆಪ್ ಮೂಲಕ ಕೂಡ ನೀವು ಕನೆಕ್ಟ್ FM 100.9 ಈ ಒಂದು ಸರ್ಚ್ ಮಾಡೋದ್ರಿಂದ ಅದನ್ನು ಕೂಡ ವರ್ಲ್ಡ್ ವೈಡ್ ನೀವು ಎಲ್ಲಿದ್ದೀರಾ ಈ ಆಪ್ ಮೂಲಕ ಕೇಳ್ಬೋದು. ಹಾಗೆ ಐ ಹಾರ್ಟ್ ಆಪ್ ಅಂತ ಕೂಡ ಇದೆ, ಅದನ್ನು ಕೂಡ ಆ ಆಪ್ ಇಂದನೂ ಕೂಡ ನೀವು ನಮ್ಮ ಕನೆಕ್ಟ್ FM 100.9 ನೀವು ಸರ್ಚ್ ಮಾಡೋದ್ರಿಂದ ಅದನ್ನು ಕೂಡ ನೀವು ವರ್ಲ್ಡ್ ವೈಡ್ ಕೇಳ್ಬೋದು ನಮ್ಮ ಈ ಲೈವ್ ಸ್ಟ್ರೀಮಿಂಗ್ ನ. ಹಾಗೆ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಕನೆಕ್ಟ್ FM 100.9 ಅಂತ. ಅದರ ಮೂಲಕನೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದನ್ನ ಲೈವ್ ಸ್ಟ್ರೀಮಿಂಗ್ ನ ನೀವು ಕೇಳ್ಬೋದು. ಸೊ ನಮ್ಮ ಸಂದರ್ಶನ ಸುಂದರೇಶ್ ರಾವ್ ಅವ್ರ ಜೊತೆ ಇನ್ನೇನು ಮುಕ್ತಾಯ ಹಂತಕ್ಕೆ ಬಂದಿದೆ. ಸುಂದರೇಶ್ ರಾವ್ ಅವರು ಕಾರ್ಪೊರೇಟ್ ಅಲ್ಲಿ ಅವರು ಒಂದು ಒಳ್ಳೆಯ ಉನ್ನತ ಹುದ್ದೆಯಲ್ಲಿ ಇದ್ರೂ ಕೂಡ ಅವರು ಒಂದು ಸನಾತನ ಧರ್ಮದ ಬಗ್ಗೆ ತಿಳ್ಕೋಬೇಕು ಅಂತ ಒಂದು ಆಲ್ಮೋಸ್ಟ್ ಒಂದು 10
10 ವರ್ಷಗಳಿಂದ ಬಹಳಷ್ಟು ಅದರ ಬಗ್ಗೆ ಕೂಡ ಅವರು ಪಾರಂಗತರಾಗಿ ಕ್ಲಾಸಸ್ ನ ಕೂಡ ತಗೊಳ್ತಾ ಇದ್ದಾರೆ. ಅವರು ಈ ವಿಶ್ವ ಹಿಂದೂ ಪರಿಷತ್ VHP ಅಲ್ಲಿ ಕೂಡ ಅವರು ಒಂದು ವೇದ ಉಪನ್ಯಾಸದ ಕ್ಲಾಸಸ್ ನ ಆನ್ಲೈನ್ ಕ್ಲಾಸಸ್ ನ ತಗೊಳ್ತಾರೆ. ವಯಸ್ಕರಿರ್ಬೋದು ಅಥವಾ ಯಂಗ್ ಸ್ಟೂಡೆಂಟ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ ಒಂದು ಆನ್ಲೈನ್ ಕ್ಲಾಸ್, ವಾರಕ್ಕೆ ಒಂದು ದಿನ 1 hour ಕ್ಲಾಸಸ್ ನ ತಗೊಳ್ತಾರೆ. ಅಲ್ಲಿ ವೇದ ಉಪನಿಷತ್ತು, ನಮ್ಮ ಒಂದು ಸಂಸ್ಕಾರದ ಬಗ್ಗೆ ಎಲ್ಲ ಪಾಠಗಳನ್ನ ಮಾಡ್ತಾರೆ. ಇವರು ಹಾಗೆ ಪ್ರೀಸ್ಟ್ ಆಗಿ ಕೂಡ ಕೆಲಸ ಮಾಡ್ತಾರೆ. ಒಂದು ಧಾರ್ಮಿಕ ಆಚರಣೆ, ನಿಮ್ಮ ಮನೆಯಲ್ಲಿ ಯಾವ್ದಾರ ಹಬ್ಬ ಹರಿದಿನ ಇರ್ಬೋದು, ಅಥವಾ ನೀವೊಂದು ಸತ್ಯನಾರಾಯಣ ಪೂಜೆ ಇಟ್ಕೋಬಹುದು, ಅಥವಾ ಮದುವೆ ಇರ್ಬೋದು, ಪ್ರತಿಯೊಂದು ಕಾರ್ಯಕ್ಕೂ ಅವರು ಒಂದು ಕಸ್ಟಮೈಸ್ ಆದ ಒಂದು ಸರ್ವಿಸಸ್ ನ ಕೊಡ್ತಾರೆ. ಅದನ್ನು ಕೂಡ ಈಗ ತಾನೇ ಒಂದು ಎಷ್ಟು ಬಹಳ ಸೊಗಸಾಗಿ ಈ ಒಂದು ನಮ್ಮ ಕಾರ್ಪೊರೇಟ್ ವರ್ಲ್ಡ್ ನ ಒಂದು ಡಿಸಿಪ್ಲಿನ್, ಶಿಸ್ತುನ ನಾವು ಈ ಒಂದು ನಮ್ಮ ಒಂದು ಹಿಂದೂ ಸಂಸ್ಕೃತಿಯಲ್ಲಿ ಅಳವಡಿಸ್ಕೊಂಡ್ರೆ ಹೇಗೆ ಒಂದು ಉಪಯೋಗ ಆಗತ್ತೆ ಅಂತ ಕೂಡ ಅದನ್ನ ಬಗ್ಗೆ ಎಲ್ಲ ಹೇಳಿ, ಅದನ್ನ ಹೇಗೆ ಅವರು ಒಂದು ಪ್ರೀಸ್ಟಿಂಗ್ ಅಲ್ಲಿ ಅವರ ಒಂದು ಇದರಲ್ಲಿ ಹೇಗೆ ಇನ್ವಾಲ್ವ್ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಬಹಳಷ್ಟು ಚೆನ್ನಾಗಿ ಸೊಗಸಾಗಿ ಎಲ್ಲ ಒಂದು ಎಕ್ಸ್ಪ್ಲೈನ್ ಮಾಡಿದ್ರು. ಬನ್ನಿ ಅವರ ಮೂಲಕನೇ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಮೆಸೇಜ್ ಅವ್ರಿಗೆ ಏನಾರ ಹೇಳೋದಾದ್ರೆ. ಧನ್ಯವಾದ ದೋಸ್ತ ಅವರೇ, ನೀವು ನನಗಿಂತ ಚೆನ್ನಾಗಿ ನನ್ನ ಬಗ್ಗೆ ಚೆನ್ನಾಗಿ ಹೇಳಿದ್ರಿ. 2 ವಿಷಯದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಅದೇ ನಾನು ಹೇಳೋದೇನಂದ್ರೆ, ಈ ತರ ಅವಕಾಶ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು. ಶ್ರೋತೃಗಳಿಗೂ ಬಹಳ ಧನ್ಯವಾದಗಳು. ನಂದೇನ್ ಮೆಸೇಜ್ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ನೀವು ಇಲ್ಲೇ ಒಂದು 30-40 ವರ್ಷದಿಂದ ಇದ್ದಂತ ಕನ್ನಡಿಗರಾಗಿರ್ಬೋದು, ಹೊಸದಾಗಿ ಬಂದಿರ್ಬೋದು ಇಲ್ಲಿಗೆ, ಅಥವಾ ನಿಮ್ಮ ಮಕ್ಕಳು, ಆಮೇಲೆ ನೆಕ್ಸ್ಟ್ ಜನರೇಷನ್ ಶಾಲೆಗೆ ಹೋಗೋ ಮಕ್ಕಳು ಇರ್ಬೋದು. ಸೊ ಎಲ್ಲರಿಗೂ ನಂದು ಏನ್ ಮೆಸೇಜ್ ಅಪ್ಪ ಅಂತ ಹೇಳಿದ್ರೆ, ನಮ್ಮ ಸಂಸ್ಕೃತಿನೇ ಬಿಡಬೇಡಿ. ಸೊ ಎಷ್ಟಾಗುತ್ತೋ ಅಷ್ಟು ನಿಮ್ ಕೈಲಾದಷ್ಟು ಮಾಡಿ. ಎಲ್ಲ ಉಳಿಸಿ ಬೆಳೆಸಿ. ಎಲ್ಲಾರು ದಿನ ಕೂತ್ಕೊಂಡು ಪೂಜೆ ಮಾಡಿ, ದಿನ ಕೂತ್ಕೊಂಡು ವೇದ ಕಲೀರಿ ಅಂತ ಯಾರಿಗೂ ಆತರ ಹೇಳೋಲ್ಲ. ಬಟ್ ನಿಮ್ಮ ತಕ್ಕ ಮಟ್ಟಿಗೆ ಇವಾಗ ಬೆಳಗ್ಗೆ 10 ನಿಮಿಷ, ಸಾಯಂಕಾಲ 10 ನಿಮಿಷ ಏನಾರು ಆಗ್ಲಿ, ಆಮೇಲೆ ವಾರಕ್ಕೆ ಒಂದ್ಸಲ ಕ್ಲಾಸ್ ಅಟೆಂಡ್ ಮಾಡೋದು. ಆಮೇಲೆ ಈ ತರ ನೀವು ಸ್ಟಾರ್ಟ್ ಮಾಡಿದ್ರೆ, ನೀವು ಅದನ್ನ ನಿಮ್ದು ದಿನನಿತ್ಯ ಕಾರ್ಯಗಳಲ್ಲಿ ಅದನ್ನ ಅಳವಡಿಸಿಕೊಂಡ್ಬಿಟ್ರೆ, ಅವಾಗ ಏನಾಗುತ್ತೆ ಅಂದ್ರೆ ಅದು ಅಷ್ಟೊಂದು ಕಷ್ಟ ಕೊಡೋದಕ್ಕೆ ಮಾಡ್ಬೇಕಪ್ಪ ಅಂತ ಆಗೋದಿಲ್ಲ. ಆತರ ಮಾಡುವುದು, ಆತರ ಮಾಡೋದ್ರಿಂದ ನಿಮ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ಎಲ್ಲ ನಾವೇನು ಹೇಳ್ಬೇಕಾಗಿಲ್ಲ. ಅದ್ರ ವ್ಯಾಲ್ಯೂ ಎಲ್ಲರಿಗೂ ಗೊತ್ತಿದೆ. ಅದರಿಂದ ಒಂಥರ ಸ್ಟ್ರೆಸ್ ರಿಲೀಫ್, ಮನಃಶಾಂತಿ ಅದೆಲ್ಲ ಸಿಗೋದ್ರಿಂದ ಬಹಳ ಉಪಯೋಗಗಳಿದೆ. ಅದರಿಂದ ಅದಕ್ಕೋಸ್ಕರ ಅದನ್ನ ಅಳವಡಿಸ್ಕೊಳ್ಳಿ ಅಂತ ನಾನು ಎಲ್ಲರೂ ಪ್ರಾರ್ಥನೆ ಮಾಡ್ತೀನಿ. ನಾನು ಕೈಲಾದಷ್ಟು ಸಹಾಯ ಮಾಡ್ತೀನಿ. ನನ್ನ ಸಂಪರ್ಕ, ನಂದು ಇದಕ್ಕೆ ಫೋನ್ ನಂಬರ್ ಅದರ ನಿಮ್ಮ ಇದಕ್ಕೆ ಜೋಸ್ತಾ ಅವ್ರ ಮೂಲಕ ನಿಮ್ಗೆ ಸಿಗುತ್ತೆ. ಅದರಿಂದ ನೀವು ನನ್ನ ಬೇಕಾದ್ರೆ ಸಂಪರ್ಕಿಸಬಹುದು. ಅಥವಾ ಅಟ್ ದಿ ಎಂಡ್ ಆಫ್ ದಿ ಡೇ ನಾವು ಎಲ್ಲ ಸೇರಿ, ನಮ್ಮ ಸಮುದಾಯದವರೆಲ್ಲ ಸೇರಿ, ನಮ್ಮ ಸಂಸ್ಕೃತಿ, ನಮ್ಮ ವ್ಯಾಲ್ಯೂ ಸಿಸ್ಟಮು, ಆಮೇಲೆ ನಾವು ನಮ್ದು ದೇವರ ಮೇಲೆ ನಂಬಿಕೆ, ತಾಯಿ ತಂದೆಗಳ ಮೇಲೆ ನಂಬಿಕೆ, ಅವ್ರ ತಾಯಿ ತಂದೆಗಳ ಪೂಜೆ, ಇದೆಲ್ಲ ನಾವು ಒಂಥರ ಅಳವಡಿಸಿಕೊಂಡ್ರೆ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮನಃಶಾಂತಿ ಸಿಗುತ್ತೆ. ನಮ್ಮ ಧರ್ಮನೇ ನಾವು ಮತ್ತು ನೆಕ್ಸ್ಟ್ ಜನರೇಷನ್ಗೆ ಕೊಟ್ರೆ ಅದಕ್ಕಿಂತ ಬೇರೆ ಗಿಫ್ಟ್ ಇಲ್ಲ ನೆಕ್ಸ್ಟ್ ಜನರೇಷನ್ಗೆ. ಸೊ ಅದಕ್ಕೆ ಅದನ್ನ ಹೇಳೋಣ ಅಂತ ನಾನು ಸೊ ಅದಕ್ಕಿಂತ ಒಂದು ದೊಡ್ಡ ಗಿಫ್ಟ್ ಇಲ್ಲ ಅಂತ. ನಾವು ಬೇರೆ ಪಾಶ್ಚಾತ್ಯ ದೇಶಕ್ಕೂ ಬಂದು ನಮ್ಮ ಒಂದು ಸಂಸ್ಕೃತಿ, ನಮ್ಮ ಮೌಲ್ಯಗಳನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಂದ್ರೆ ಇದು ಜಸ್ಟ್ ಯಾವತ್ತೋ ಒಂದಿನ ಮಾಡೋದಲ್ಲ. ಒಂದು ಪ್ರತಿದಿನ ಒಂದು 10 ನಿಮಿಷ ಅವ್ರು ಹೇಳ್ದಂಗೆ ನೀವು ಒಂದು ಅಳವಡಿಸ್ಕೊಂಡು ಇದು ಒಂದು ನೀವು ಬೆಳೆಸ್ಕೊಂಡು ಹೋಗೋದ್ರಿಂದ ನಮ್ಮ ಒಂದು ಮುಂದಿನ ಪೀಳಿಗೆವರೆಗೂ ಇದು ಒಂದು ಕಂಟಿನ್ಯೂ ಆಗುತ್ತೆ. ಹಾಗೆ ನಮ್ಮ ಒಂದು ಸನಾತನ ಧರ್ಮ ಹೀಗೆ ಉಳ್ಕೊಂಡು ಹೋಗುತ್ತೆ ಅಂತ ಅದೇ ನಮ್ದು ಮುಖ್ಯ ಉದ್ದೇಶ. ಸೊ ನಾವು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡ್ತೀವಿ. ನಾವೇನು ಇನ್ನೂ ಜಾಸ್ತಿ ಎಲ್ಲ ಮಾಡ್ಬೇಕು ಅಂತ ಒಂದು ಆಸೆ ಇದೆ. ಅದೇ ತರನೇ ಎಲ್ಲಾರು ಅದೇ ತರನೇ ಅಳವಡಿಸ್ಕೊಂಡ್ರೆ ನಿಮ್ ಕೈಲಾದಷ್ಟು ನೀವು ಮಾಡಿ. ಯಾಕಂದ್ರೆ ನಮ್ಮ ಸನಾತನ ಧರ್ಮದ ಇರುವಂತ ಅದ್ರದ್ದು ವ್ಯಾಲ್ಯೂ, ಅದ್ರದ್ದು ನಂಬಿಕೆ ಅದು ಬೇರೆ ಯಾವ ಧರ್ಮದಲ್ಲೂ ಇಲ್ಲ ಅಂತ ನನ್ನ ನಂಬಿಕೆ. ಅದಕ್ಕೆ ಅದನ್ನ ಬಿಡಬಾರ್ದು. ನಾವು ಬಿಟ್ಬಿಡೋದು ಬಹಳ ಈಸಿ, ಆಮೇಲೆ ಅದನ್ನ ಅಳವಡಿಸ್ಕೊಳ್ಳೋದು ಬಹಳ ಕಷ್ಟ ಇದೆ. ಸೊ ಅದರಿಂದ ಅದನ್ನ ನೀವು ಆದಷ್ಟು ನೀವು ಅದನ್ನ ನಂಬಿ ಅದನ್ನ ಆಚರಣೆ ಕೈಗೊಂಡ್ರೆ ಅದು ಬಹಳ ಒಳ್ಳೇದಾಗುತ್ತೆ ಅಂತ ನನ್ನ ನಂಬಿಕೆ. ನಮ್ಮ ಒಂದು ಸನಾತನ ಧರ್ಮ ಒಂದು ಫಿಲಾಸಫಿ ಅಂತ ಹೇಳ್ಬೋದು. ರಿಲಿಜನ್ ಗಿಂತ ಇಟ್ ಇಸ್ ಅ ಫಿಲಾಸಫಿ. ಇದನ್ನ ಒಂದು ಬಿಲೀಫ್, ಇದೊಂದು ಫಿಲಾಸಫಿನ ಅಳವಡಿಸ್ಕೊಂಡು ಹೋಗ್ಬೇಕು ಅನ್ನೋದೇ ಬಹಳ ಇದರ ಒಂದು ಸೈಂಟಿಫಿಕಲಿ ಇವೆಲ್ಲ ಒಂದು ಪ್ರೂವ್ ಈಗ ಆಗ್ತಾ ಇದೆ ಎಲ್ಲ ಪಾಶ್ಚಾತ್ಯದಲ್ಲಿ. ಭಗವದ್ಗೀತೆ ತಗೊಳ್ಳಿ. ಭಗವದ್ಗೀತೆ ಇಸ್ ನಾಟ್ ಎ ಹಿಂದೂ ಬುಕ್. ಅದು ಭಗವದ್ಗೀತೆ ಯೂನಿವರ್ಸಲ್ ಬುಕ್. ಅದು ಯಾವ ಸಂಪ್ರದಾಯ, ಯಾವ ದೇಶ, ಎಲ್ಲರಿಗೂ ನೋಡಿದ್ರೆ ಅದು ಮನುಷ್ಯನ ಜೀವನ ಬಗ್ಗೆ, ಮನುಷ್ಯ ಹೆಂಗೆ ಬಿಹೇವ್ ಮಾಡ್ಬೇಕು ಆತರ ಬಗ್ಗೆ ಆತರ ಒಂದು ಎಕ್ಸಾಂಪಲ್ ಅದು. ನಮ್ಮ ಧರ್ಮ ಅಂತ ಅಮೂಲ್ಯವಾದದ್ದು ಬೇರೆ ಯಾವುದೂ ಇಲ್ಲ. ಅದನ್ನ ನಾವು ಅದನ್ನ ಕಾಪಾಡ್ಕೋಬೇಕು. ಅದೇ ನನ್ನ ಮೆಸೇಜ್ ಎಲ್ಲರಿಗೂ.
ಓಕೆ, ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್. ಇವತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸುಂದರೇಶ್ ರಾವ್ ಅವರು ಅವರ ಒಂದು ಅಮೂಲ್ಯವಾದ ಸಮಯನ ತಗೊಂಡು ನಮ್ಮ ಒಂದು ಸನಾತನ ಧರ್ಮನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳ್ತಾ ಅವರು ಇದ್ರ ಬಗ್ಗೆ ಬಹಳಷ್ಟು ಮಾಹಿತಿನ ಕೊಟ್ಟಿದ್ದಾರೆ. ಇವ್ರು ತಗೊಳ್ಳೋ ಕ್ಲಾಸಸ್ ಫ್ರೀ, ಅದು ಒಂದು VHP ಮೂಲಕ ಇವರು ತಗೊಳ್ತಾ ಇದ್ದಾರೆ ಪ್ರತಿ ವಾರ. ದಯವಿಟ್ಟು ನೀವು ನಿಮ್ಮ ಮಕ್ಕಳುಗಳು ದಯವಿಟ್ಟು ಈ ಒಂದು ಕ್ಲಾಸಸ್ಗೆ ಹೋಗ್ಬೇಕು ಅಂತಾನು ಕೂಡ ನಾನು ಒಂದು ವಿನಂತಿಸ್ಕೊಳ್ತೀನಿ. ಇವರ ಈ ಡೀಟೇಲ್ಸ್ ಬಗ್ಗೆ ಎಲ್ಲ ಇವರ ಒಂದು ವಾಟ್ಸಪ್ ಗ್ರೂಪೇ ಇರ್ಬೋದು, ಇವರ ಒಂದು ಪ್ರೀಸ್ಟ್ ಆಗಿ ಮಾಡೋ ಕಾರ್ಯಗಳು, ಇವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಪ್ರತಿಯೊಂದನ್ನು ಕೂಡ ನಾನು ನನ್ನ ಒಂದು ಅಪ್ಪು ರೇಡಿಯೋ ಪೇಜಲ್ಲೆಲ್ಲ ನಾನು ಎಲ್ಲ ಡೀಟೇಲ್ಸ್ ಹಾಕ್ತೀನಿ. ದಯವಿಟ್ಟು ನೀವು ಅವ್ರ ಜೊತೆ ಕನೆಕ್ಟ್ ಆಗಿ. ಸೊ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ನೀವು ಒಂದು ನಿಮ್ಮ ಒಂದು ಟೈಮ್ ನ ನಿಮ್ಮ ಒಂದು ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದು ತುಂಬಾ ಖುಷಿ ಆಯ್ತು. ಇಟ್ಸ್ ಅನ್ ಹಾನರ್. ನಮಗೂ ತುಂಬಾ ಖುಷಿ ಆಯ್ತು ಜೋಸ್ನ ಅವರೇ, ಈ ತರ ಅವಕಾಶ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು. ಶ್ರೋತೃಗಳಿಗೆಲ್ಲ ಬಂದಿದ್ದ ಧನ್ಯವಾದಗಳು. ನಾವು ಒಂದು ಗಂಟೆಯಿಂದ ನಮ್ಮ ಮಾತುಕತೆಗಳನ್ನ ಕೇಳಿದ್ದಕ್ಕೆ ನಿಮಗೂ ಬಹಳ ಧನ್ಯವಾದಗಳು. ಇದೇ ತರ ಅಳವಡಿಸಿಕೊಳ್ಳೋ ನಮಗೆ ಎಲ್ಲರಿಗೂ ಶುಭರಾತ್ರಿ. ಧನ್ಯವಾದಗಳು. ಧನ್ಯವಾದಗಳು. ಮತ್ತೆ ಸಿಗೋಣ ನೆಕ್ಸ್ಟ್ ವೀಕ್ ಇದೇ ಟೈಮ್ 3 ರಿಂದ 4. ಥ್ಯಾಂಕ್ ಯು.